ವಾರಿಜಾಸನೆ ಸಕಲಶಾಸ್ತ್ರವಿಚಾರದುದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗನುಪಮದ ಯುಕುತಿಯೇ ಶಾರದೆಯೇ ನರ್ತಿಸುಗೆ ನಲಿದು ಒಲಿದೆನ್ನ ಜಿವ್ವೆಯಲಿ. ನಿನ್ನೆ ದಿವಸ ಈ 12ನೇ ಅಧ್ಯಾಯವನ್ನು ನೋಡ್ತಾ, ಭಕ್ತಿಯೋಗವನ್ನು ನೋಡ್ತಾ, ಅದರಲ್ಲಿ ಕರ್ಮಫಲ ತ್ಯಾಗದ ಬಗ್ಗೆ ಚಿಂತನೆ ಮಾಡ್ತಾ ಇದ್ವಿ. ಅದರಲ್ಲಿ ಡಿ ವಿ ಜಿ ಹೇಳ್ತಾರೆ ಕರ್ಮಫಲ ತ್ಯಾಗದಲ್ಲಿ 4 ಅಂಶ ಅಂತ. ಅದರಲ್ಲಿ ನಿನ್ನೆ 2 ನೋಡೋದಾಯಿತು. ಮೊದಲೇದು ಕರ್ತವ್ಯ ವಿವೇಕ ಅಂತ. ಕರ್ತವ್ಯ ವಿವೇಕದಲ್ಲಿ ಬೇಕಾದದ್ದು 3: ಮನಸ್ಸಿಗೆ ಬೇಕಾದಂಥ ಶುಭ ಪ್ರೇರಣೆ, ನಮಗಿರುವಂಥ ಶಕ್ತಿ ಸಂಪತ್ತುಗಳ ಅರಿವು, 3ನೇದು ಅವಶ್ಯಕತೆ. ಈ 3 ನೋಡ್ಕೊಂಡ್ವಿ. ಆ ನಂತರ 2ನೇದು ಕೃಷ್ಣಾರ್ಪಣ ಬುದ್ಧಿ. ನಾನು ಏನು ಮಾಡಿದರೂ ಅದು ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಮಾಡೋಣ, ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಮಾಡೋಣ. ಒಂದು ಸಲ ನಿರ್ಧಾರ ಮಾಡಿದ ಮೇಲೆ 100 ಜನ ಬೇಡ ಅಂದರೂ ಕೂಡ ಅದನ್ನು ತಡೀಲಾರ್ದೇ ಕೆಲಸ ಮಾಡುವಂಥದ್ದು ಇದು ಕರ್ತವ್ಯದ ಕ್ರಮ ಅಂತ ಹೇಳ್ಕೊಂಡ್ರು. ಇನ್ನು 3ನೇದ್ದು ಅವರು ತುಂಬ ಒಳ್ಳೆ ಹೆಡಿಂಗ್ ಕೊಡ್ತಾರೆ, ಫಲಾಫಲ ಸಮತ್ವ ಅಂತ. ಫಲಾಫಲ ಸಮತ್ವ ಅಂತ ಅಂದರೆ ಮಾಡಿದ ಕರ್ಮದ ಫಲದ ವಿಷಯದಲ್ಲಿ ತೀರಾ ಚಿಂತೆ ಬೇಡ ಅಂತ. ತುಂಬ ಚಿಂತೆ ಮಾಡೋದು ಬೇಡ, ಯಾಕಂದರೆ ಚಿಂತೆ ಮಾಡಿದರೂ ನಮ್ಗೆ ಸಿಕ್ಕೋಲ್ಲ. ಅದು ನಮಗೆ ಫಲ ಇದು ಬರಬೇಕು ಅಂತ ಅಪೇಕ್ಷೆ ಇದ್ದರೆ ಅದು ಬಂದೇ ತೀರ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಅದಕ್ಕೆ ಹೇಳ್ತಾರೆ ಪ್ರಯತ್ನ ಮಾಡೋದು ನಮ್ಮ ಕೈಯಲ್ಲಿದೆ, ಫಲ ದೈವಾಯತ್ತವಾದದ್ದು. ಹೇಳ್ತಾರೆ ಯಾಕೆ ನಮಗೆ ಫಲ ಸಿಗೋಲ್ಲ ಅಂದರೆ ನಮ್ಮ ಸಂಚಿತ ಕರ್ಮ ಎಂಥದ್ದೋ, ಎಷ್ಟೆಷ್ಟೋ ಜನ್ಮದ ಪೂರ್ವ ವಾಸನೆ ಸೇರ್ಕೊಂಡ್ಬಿಟ್ಟಿದೆ ನಮ್ಮೊಳಗೆ. ಅದೇನೇನು ಅಕೌಂಟ್ ಕ್ಲೋಸ್ ಆಗಿಲ್ವೋ ಗೊತ್ತಿಲ್ಲ ನಮಗೆ. ಆದ್ದರಿಂದ ಅದರ ಪ್ರಕಾರ ಕೊಡ್ತಾನೆ ಭಗವಂತ. ಆದ್ದರಿಂದ ನಮ್ಮ ಸಂಚಿತ ಕರ್ಮದ ಪ್ರಕಾರ ಕೊಡ್ತಾನೆ. ಆದ್ದರಿಂದ ಈಗ ಮಾಡಿದ ಪ್ರಯತ್ನಕ್ಕೆ ಫಲ ತಕ್ಷಣ ಸಿಕ್ಕಿತು ಅಂತ ಇಲ್ಲ. ಇನ್ನೊಂದು, ನಮ್ಮ ಪ್ರಾಪ್ತಿ ಅಂಥದ್ದು ನನಗೆಷ್ಟು ಬರಬೇಕು ಅಂತ ಹಣೆಯಲ್ಲಿದೆ, ಅದಕ್ಕಿಂತ ಹೆಚ್ಚಿಗೆ ಸಿಗಲಿಕ್ಕಿಲ್ಲ ಅಂಥೇಳಿ ಈ ಮಾತನ್ನು ಹೇಳ್ತಾ, ಈ ಪ್ರಪಂಚದಲ್ಲಿ ಕಾರ್ಯಕಾರಣ ಸಂಬಂಧಗಳನ್ನು ಸಂಪೂರ್ಣವಾಗಿ ತಿಳಿಯುವಂಥ ವ್ಯಕ್ತಿ ಇಲ್ಲ. ಅಂದರೆ ಯಾವ ಕಾರ್ಯ ಮಾಡಿದರೆ ಇದಾಗತ್ತೆ ಅಥವಾ ಯಾವ ಕಾರಣದಿಂದ ಇದಾಗ್ತದೆ ಅಂತ ಗಟ್ಟಿಯಾಗಿ ಹೇಳುವಂಥ ಮನುಷ್ಯ ಇಲ್ಲ ಅಂತ. ನಾನು ಕಗ್ಗ ನೋಡ್ತಿರ್ಬೇಕಾದ್ರೆ ತುಂಬ ಒಂದು ಹತ್ತಿರವಾಗುವಂಥ ಇದಕ್ಕೆ ಒಂದು ಪದ್ಯ ಸಿಕ್ತು, ಭಾಳ ಚೆನ್ನಾಗಿರುವಂಥದ್ದು. ಬಿತ್ತ ಮಳೆಗಳ ಓಲು ಯತ್ನ ದೈವಿಕ ನಮಗೆ, ಯುಕ್ತ ರದೊಳಗೆ 2 ಅನುವಾಗೆ ಬೆಳೆ ಹುಲ್ಲುಸು, ಯತ್ನ ಬಿಟ್ಟರೆ ಲೋಪ ದೈವತಾಂ ಬಿಡೆ ತಾಪ, ಗೊತ್ತಿಲ್ಲ ಫಲದ ಬಗೆ ಮಂಕುತಿಮ್ಮ. ಎಷ್ಟು ಅದ್ಭುತವಾದ ಮಾತು. ನಮ್ಮಲ್ಲಿ 2 ಇದೆ. ಯತ್ನ ಒಂದು ದೈವಿಕ ಅಂತ. ಯತ್ನ ನಾನು ಮಾಡೋದು, ದೈವಿಕ ಅಂದರೆ ಭಗವಂತ ಕೊಡೋದು. ನನ್ನ ಕೈಯಲ್ಲಿ ಯತ್ನ ಇದೆ, ದೈವ ನನ್ನ ಕೈಯಲ್ಲಿ ಇಲ್ಲ. ಹೇಗೆ ಅಂತಂದರೆ, ಒಬ್ಬ ಕೃಷಿ ವ್ಯವಸ್ಥೆಯಲ್ಲಿ ಕೃಷಿ ಮಾಡುವಾಗ ರೈತ ಯತ್ನ ಮಾಡಬೇಕು. ಜಮೀನನ್ನು ತಯಾರು ಮಾಡಿಕೊಂಡು ಅದನ್ನು ಬಿತ್ತುವಂಥ ಕೆಲಸ, ಆ ಕರ್ಮ ರೈತ ಮಾಡಬೇಕಾದ್ದು, ಅವನ ಯತ್ನ ಅದು. ಮಳೆ ಬರೋದು ದೈವಿಕ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಯತ್ನ ಬಿತ್ತೋದು, ಮಳೆ ಬರೋದು ದೈವಿಕ. ಅದಕ್ಕೆ ಹೇಳ್ತಾರೆ ಬಿತ್ತ ಮಳೆಗಳ ಓಲು ಯತ್ನ ದೈವಿಕ ನಮಗೆ. ಬಿತ್ತ ಅಂದರೆ ಬಿತ್ತನೆ ಮಾಡುವಂಥದ್ದು ಯತ್ನ, ಮಳೆ ಅನ್ನುವಂಥದ್ದು ದೈವಿಕ ನಮಗೆ. ನಮ್ಮ ಜೀವನದಲ್ಲಿ ಬಿತ್ತು ಮಳೆಗಳ ಓಲು ಯತ್ನ ದೈವಿಕ ನಮಗೆ. ಯುಕ್ತದೊಳಗೆ 2 ಅನುವಾಗೆ, ಅವೆರಡು ಒಂದಕ್ಕೊಂದು ಅನುವಾದರೆ ಹೊಂದಿದರೆ, ಸರಿಯಾಗಿ ಬಿತ್ತಿದಾಗ ಸರಿಯಾಗಿ ಮಳೆ ಆದರೆ ಬೆಳೆ ಹುಲುಸು, ಬೆಳೆ ಚೆನ್ನಾಗೇ ಬರ್ತದೆ. ಆದರೆ ಯತ್ನ ಬಿಟ್ಟರೆ ಲೋಪ, ಮಳೆ ಬರುತ್ತೋ ಇಲ್ವೋ, ಸುಮ್ಮನೆ ಬಿತ್ತಿ ಬೀಜ ಯಾಕೆ ಹಾಳು ಮಾಡ್ಕೋಬೇಕು ಅಂತ ಬಿತ್ತದೇ ಹೋದರೆ ಮಳೆ ಬಂದರೂ ಫಲ ಬರಲ್ಲ. ಆದ್ದರಿಂದ ಬಿತ್ತದೇ ಹೋದರೆ ಅದು ಲೋಪ. ಯತ್ನ ಬಿಟ್ಟರೆ ಲೋಪ, ನನ್ನಿಂದ ತಪ್ಪಾಯಿತು. ದೈವ ತಾಂಬಿಡೆ ತಾಪ, ನಾನು ಬೆಳೆ ಹಾಕಿದ್ದೀನಿ, ಚೆನ್ನಾಗಿ ಬಿತ್ತಿದ್ದೀನಿ, ಮಳೆ ಬರಲಿಲ್ಲ, ತಾಪ ಆಗತ್ತೆ. ಅದಕ್ಕೆ ಹೇಳ್ತಾರೆ ಯಾವ ಕಾರಣಕ್ಕೂ ಗೊತ್ತಿಲ್ಲ ಫಲದ ಬಗೆ ಮಂಕುತಿಮ್ಮ. ಅದಕ್ಕೆ ಹೇಳಿಬಿಟ್ಟು ಮಾತಲ್ಲಿ ಎಷ್ಟು ಒಳ್ಳೆಯದಿದೆ. ಒಂದು ಕಗ್ಗದಲ್ಲಿ ಬರುವಂಥ ಮೂಲಭೂತವಾದಂಥ ಮಾತು ಅಂದರೆ ಎಲ್ಲೂ ನೆಗೆಟಿವ್ ಫೀಲಿಂಗ್ ಇಲ್ಲ, ನಿರಾಶಾದಾಯಕ ಎಲ್ಲೂ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ದೈವ ಬರುತ್ತೋ ಬಿಡುತ್ತಪ್ಪ, ನೀನು ಯತ್ನ ಬಿಡಬೇಡ. ಅದಕ್ಕೆ ಹೇಳ್ತಾರೆ ಯತ್ನ ಬಿಟ್ಟರೆ ಲೋಪ ಮಾಡೋಂಗಿಲ್ಲ, ನಾನು ಹಾಕಿಬಿಡೋಣ. ಮಳೆ ಬಂದರೆ ಬಂದೀತು, ಅದು ನನ್ನ ಕೈಯಲ್ಲಿ ಇಲ್ಲ. ಮಳೆ ಬಂದರೆ ಚೆನ್ನಾಗಿ ಆಗ್ತದೆ, ಅದರಿಂದ ಪ್ರಯತ್ನ ಬಿಡೋ ಹಾಗಿಲ್ಲ. ಯತ್ನ ಬಿಟ್ಟರೆ ಲೋಪ ದೈವ ತಾಂ ಬಿಡೆ ತಾಪ, ಗೊತ್ತಿಲ್ಲ ಫಲದ ಬಗೆ ಮಂಕುತಿಮ್ಮ. ಆ ಫಲ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲದೆ ಇದ್ದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ.
ಅದಕ್ಕೆ ಹೇಳ್ತಾರೆ, ಯಾವ ಫಲ ಬಂದರೂ ಅದು ವಿಧಿ ತೀರ್ಮಾನದಂತೆ ಬಂದದ್ದು ಅಂತ ತಿಳ್ಕೊ. ಯಾವುದೇ ಫಲ ಬಂದು ಅಸಮಾಧಾನ ಮಾಡಿಕೊಂಡು ನಾನು ಇದನ್ನು ಅಪೇಕ್ಷೆ ಮಾಡಿದ್ದೆ ಅದು ಬರಲಿಲ್ಲ ಅಂತ ಅಸಮಾಧಾನ ಮಾಡಿಕೊಂಡಾಗ ಅದು ವಿಧಿಗೆ ಅವಿಧೇಯತೆಯನ್ನು ತೋರಿಸಿದ ಹಾಗಾಗ್ತದೆ ಅಂತ. ವಿಧಿಗೆ ನೀ ಕಾರ್ಯನ ಕ್ಷಯ ಬಿಡಿಸದಿರು ಹೇಳ್ತಾರೆ. ವಿಧಿಗೆ ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ. ವಿಧಿಗೆ ತಿಳ್ಸೋಕೆ ಹೋಗಬೇಡ, ಪಾಠ ಅವ್ನು ಗೊತ್ತಿದೆ, ಏನು ಮಾಡಬೇಕು ಅಂತ ಗೊತ್ತಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕೆ ಅವಿಧೇಯತೆ ತೋರಿಸಿದರೆ ವಿಧಿಗೆ ಅಮಾನ್ಯನೆ ತೋರಿಸಿದಂಗೆ ಆಗ್ತದೆ. ಆದ್ದರಿಂದ ಕರ್ಮದ ಫಲದ ಬಗ್ಗೆ ಉದಾಸೀನ ಒಳ್ಳೆಯದು. ಬಂದರೆ ಸರಿ, ಬರೆದಿದ್ದರೆ ಸರಿ. ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭವು ಜಯಾಜಯವು. ಇದು ಬಾಯಿಂದ ಹೇಳೋದು ತುಂಬ ಸುಲಭ, ಮಾಡೋದು ತುಂಬ ಕಷ್ಟ. ಮೇಲೆ ನಿಂತ್ಕೊಂಡು ಹೇಳಿಬಿಡ್ಬೋದು, ನನಗೆ ಬಸ್ ತಪ್ಪಿದರೆ ಸಂಕಟ ಆಗುತ್ತೆ. ಆದರೆ ಅದಕ್ಕೆ ಹೇಳೋದು ಆಗಬಾರ್ದು ಅಂತಲ್ಲ. ಒಂದೇ ಸಲ ನಮ್ಗೆ ಆಕಾಶಕ್ಕೆ ಹೋಗೋಕ್ಕಾಗಲ್ಲಲ್ಲ, ಮೆಟ್ಲು ಹತ್ತಿ ಹೋಗಬೇಕಲ್ಲ. ಜೀವನದಲ್ಲಿ ತಲೆ ಮೇಲೆ ಪೆಟ್ಟು ಬೀಳ್ತಾ 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 ಇದ್ದಾಗ ಅನಿಸುತ್ತೆ ಛೇ ಆದರೂ ಸರಿಪ್ಪ, ಆಗದಿದ್ದರೆ ಸರಿ. ಒಂದು ಜೀವನಾನುಭವ ಬಂದಾಗ ಒಪ್ಕೊಳ್ಳೋ ಮನಸ್ಥಿತಿ ಬರ್ತದೆ. ಅದಕ್ಕೆ ಹೇಳ್ತಾರೆ, ಅಭ್ಯಾಸ ಮಾಡಿಕೊಂಡಿದ್ದರೆ ಇವತ್ತಿಲ್ಲ, ಇನ್ನು 10 ವರ್ಷಕ್ಕಾದರೂ ಪಡ್ಕೊಳ್ಳೋ ಮನಸ್ಸು ಬಂದಿತ್ತು ಅಂತ. ಇದನ್ನು ಉದ್ದೇಶ ಮೇಲೆ ಚಿಂತನೆ ಮಾಡ್ತಿರೋದು ಇಷ್ಟೇ. ಒಬ್ಬರೇ ವಿಚಾರ ಮಾಡ್ತಿರ್ಬೇಕಾದ್ರೆ ಅನಿಸುತ್ತೆ, ಹೌದು ಲಾಭದ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಅನಿಸುತ್ತೆ ಒಬ್ಬರೇ ಇದ್ದಾಗ. ಲಾಭ ಬರದೇ ಇದ್ದಾಗ ಬೇಜಾರು ಆಗುತ್ತೆ. ಆದರೆ ಗುಂಪಿನಲ್ಲಿ ಚಿಂತೆ ಮಾಡಿದಾಗ ಮನಸ್ಸಿಗೊಂದು ಸ್ವಲ್ಪ ಹದ ಬರ್ತದೆ ಅಂತ. ಈ ಸಮೂಹ ಚಿಂತನೆ ಮಾಡೋ ಉದ್ದೇಶ ಅದು. ಮಾಡಿದಾಗ ಅನಿಸುತ್ತೆ ಇವತ್ತಾಗಿರೋ 10 ವರ್ಷಕ್ಕಾದರೂ ಮನಸ್ಸು ಬಂದಿತ್ತಾ ನನಗೆ ಅಂತ. ಆ ಪ್ರಯತ್ನಕ್ಕೋಸ್ಕರ ಮುಂದುವರಿಬೇಕು ಅಂತ. 4ನೇದನ್ನು ಮುಖ್ಯವಾಗಿ ಹೇಳ್ತಾರೆ. 4ನೇದ್ದು ಈ ಫಲಾಫಲ ಸಮತ್ವ ಆದಮೇಲೆ ಪ್ರಸಾದ ಸ್ವೀಕಾರ ಅಂತ 4ನೇ ಹೆಸರು. ಎಷ್ಟು ಅದ್ಭುತವಾದ ಹೆಸರು ಕೊಡ್ತಾರೆ, ಪ್ರಸಾದ ಸ್ವೀಕಾರ. ಭಗವಂತ ಏನು ಫಲ ಕೊಡ್ತಾನೋ, ನನಗೆ ಬಂದಂಥ ಯಶಸ್ಸು ಅಂತ ಬೇಡ, ಬೀಗಬೇಡ. ಅದು ಭಗವಂತ ಕೊಟ್ಟಂಥ ಪ್ರಸಾದ ಅಂತ ತೊಗೊಂಡಿರು, ಚೆನ್ನಾಗಿರ್ತೀಯ ನೀನು ಅಂತ. ಏನೇ ಬಂದರೂ ಅದು ಭಗವಂತನ ಪ್ರಸಾದ ಅಂತ ಅಂದ್ಕೊಂಡಿರು, ಚೆನ್ನಾಗಿರ್ತೀಯ ನೀನು ಅಂತ. ಅದಕ್ಕೆ ನನಗೆ ಮತ್ತೆ ಕಗ್ಗಕ್ಕೆ ಹೋಗಬೇಕಾಗತ್ತೆ. ಇರುವ ಕೆಲಸವ ಮಾಡು, ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಎಷ್ಟು ಅದ್ಭುತವಾದ ಮಾತು. ಇರುವ ಕೆಲಸವ ಮಾಡು, ದೊಡ್ಡದೋ ಸಣ್ಣದೋ, ಮುಖ್ಯವಾದದ್ದೋ ಅಮುಖ್ಯವಾದದ್ದೋ, ನನ್ನ ಪಾಲಿಗೆ ಒಂದು ಕೆಲಸ ಬಂದಿದೆ, ಅದನ್ನು ಚೊಕ್ಕವಾಗಿ ಮಾಡೋಣ. ಅದಕ್ಕೆ ಹೇಳ್ತಾರೆ, ಗ್ರೇಟ್ ಪೀಪಲ್ ಡೂ ನಾಟ್ ಡೂ ಗ್ರೇಟ್ ಥಿಂಗ್ಸ್, ದೇ ಡೂ ಆರ್ಡಿನರಿ ಥಿಂಗ್ಸ್ ಇನ್ ಎ ಗ್ರೇಟ್ ವೇ ಅಂತ. ಸಣ್ಣ ಸಣ್ಣ ಕೆಲಸವನ್ನು ಅದ್ಭುತವನ್ನಾಗಿ ಮಾಡುವಂಥವ್ರು. ನಾನು ತಮಾಷೆ ಮಾಡ್ತಿದ್ದೆ, ಅದು ಯಾರು ಹೆಸರು ಹೇಳೋದು ಬೇಡ. ಒಬ್ಬ ಒಳ್ಳೆ ಸ್ಟೆನೋಗ್ರಾಫರ್, ಯಾವುದೋ ಗೌರ್ಮೆಂಟ್ ಆಫೀಸಲ್ಲಿ ಸ್ಟೆನೋಗ್ರಾಫರ್, 2nd ಡಿವಿಷನ್ ಕ್ಲಾರ್ಕ್ ಲೆವೆಲ್ ಇದ್ದಂಥ ಮನುಷ್ಯ. ಚೆನ್ನಾಗಿ ಸ್ಟೆನೋ ಡಿಕ್ಟೇಷನ್ ತೊಗೊಳ್ಳೋರು, ತಪ್ಪಿಲ್ಲದೆ ಟೈಪ್ ಮಾಡೋದು. ತುಂಬ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಸ್ಟೆನೋಗ್ರಾಫರ್ ಅಂದರೆ. ಕೆಲವೊಂದು ಸಲ ಸಾಹೇಬರು ಏನೋ ಮಾತಾಡ್ತಿರ್ತಾರೆ ಫೋನ್ನಲ್ಲಿ, ಡಿಕ್ಟೇಷನ್ ಕೊಡಬೇಕಾದ್ರೆ ಅದನ್ನ ಕೇಳ್ಕೊಂಡು ಹೊರಗಡೆ, ಗೊತ್ತಾ ಫೋನಲ್ಲಿ ಮಾತಾಡಿದ್ರು ಸಾಹೇಬರು ಅಂತ ಹೇಳಬಾರ್ದು, ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಆ ಕಾನ್ಫಿಡೆನ್ಷಿಯಾಲಿಟಿ ಇದ್ದಂಥ ಮನುಷ್ಯ ಒಬ್ಬ ಒಳ್ಳೆ ಸ್ಟೆನೋಗ್ರಾಫರ್ ಇದ್ದವನು ಏನಾದ ನಾವು ಜೀವನದಲ್ಲಿ ನೋಡಿದ್ದೀವಿ. ಆತ ಮೇಲೆ ಹೋಗ್ಬಿಟ್ಟು ಪ್ರಧಾನಮಂತ್ರಿಗೆ ಪರ್ಸನಲ್ ಸೆಕ್ರೆಟರಿ ಆಗಿ ವರ್ಚುವಲ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಅವರು. ಆಗಿಬಿಟ್ಟು ಈಗ ರಾಜ್ಯಸಭಾ ಮೆಂಬರ್ ಆಗಿ MP ಆಗಿದ್ದಾರೆ, ಮಂತ್ರಿಗಳು ಆಗಿದ್ದು ಸ್ವಲ್ಪ ದಿವಸ. ಅಂದರೆ ಒಂದು ಕೆಲಸದಲ್ಲಿ ಚೆನ್ನಾಗಿ ಮಾಡೋದಾದರೆ ಮೇಲೆ ಹೋಗ್ತೀರಿ ಅಂತ. ಒಬ್ಬ ಕಾರ್ ಡ್ರೈವರ್ ಆದದ್ದು MP ಆದದ್ದನ್ನು ನೋಡಿದ್ದೇವೆ, ಮಿನಿಸ್ಟರ್ ಆದದ್ದನ್ನು ನೋಡಿದ್ದೇವೆ ನಾವು. ಅಂದರೆ ಕಾರಣ ಇಷ್ಟೇ, ಚೆನ್ನಾಗಿ ಕೆಲಸ ಮಾಡಿದರೆ ಅದಕ್ಕೊಂದು ರಿವಾರ್ಡ್ ಇದೆ ಅಂತ. ಎಲ್ಲೋ ಒಂದು ಕೆಲಸ ಮಾಡಿದರೆ. ಇಲ್ಲಿ ಹೇಳೋದು, ಇರುವ ಕೆಲಸವ ಮಾಡು, ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ. ಹಸಾದ ಅಂದರೆ ಪ್ರಸಾದ. ದೊರೆತಿದ್ದನ್ನು ಪ್ರಸಾದ ಅಂತ ಉಣ್ಣು, ಗೊಣಗಬೇಡ ಅದ್ರ ಬಗ್ಗೆ. ಧರಿಸುವುದು ಲೋಕದ ಭರವ, ಇದು ಭಾಳ ಮುಖ್ಯವಾದಂಥ ಮಾತು. ಧರಿಸು ಲೋಕದ ಭರವ. ಅಯ್ಯೋ ಪ್ರಸಾದ ಅಂತಂದ್ರೆ ಆಯ್ತು, ನಾನು ಹೇಗೆ ಬದುಕಿದ್ರೆ ಏನು ಅಂತ ಗೊಣಕೊಂಡು ಬದುಕೋಂಗಿಲ್ಲ. ಈ ಜಗತ್ತಿನಲ್ಲಿ ಏನು ಭರ, ಸಂಭ್ರಮ, ಉತ್ಸವ ಇದೆಯೋ ಅದನ್ನೆಲ್ಲ ಧರಿಸ್ಬೇಕು ನೀನು, ಅದೆಲ್ಲ ಭಾಗಿಯಾಗಬೇಕು. ಹೋಗಿ ಒಣ ಮೂಲೆ ಕೂತ್ಕೋಬೇಡ ನೀನು. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಕೆಲಸ ಮಾಡೋಕ್ಕೆ ಉತ್ಸಾಹದಿಂದ ಮಾಡು. ಉತ್ಸಾಹದಿಂದ ಮಾಡುವಾಗ ನೆನಪಿರಲಿ, ಮೇಲೊಂದಿದೆ, ಅಲ್ಲಿರುವುದು ನಮ್ಮನೆ. ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ. ಕರೆ ಬಂದ ತಕ್ಷಣ ಅಳಬೇಡ, ಇನ್ನೂ ಟೈಮ್ ಕೊಡಿ, ಸ್ವಲ್ಪ ಎಕ್ಸ್ಟ್ರಾ ಟೈಮು ಅನ್ನೋಂಗಿಲ್ಲ, ಕೊಡೋದಿಲ್ಲ. ಆದರೆ ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ. ಆ ಅಳದೆ ಹೊರಡಬೇಕಾದ್ರೆ ಮನಸ್ಥಿತಿ ಅಂಥದ್ದು ಇರಬೇಕು, ಲೆಕ್ಕ ಹಾಕ್ಕೊಳ್ಳಿ. ಈ ಅಳದೆ ಹೊರಡೋದಿದೆಯಲ್ಲ ಭಾಳ ಕಷ್ಟ ಕೆಲಸ. ಊರಿಗೆ ಹೋಗಿ ಬರ್ಬೇಕಂದ್ರೆ 3 ಸಲ ಅಳ್ತೇವೆ ನಾವು.
ಇನ್ನು ಜಗತ್ತೇ ಬಿಟ್ಟು ಹೋಗಬೇಕು ಅಂದರೆ ಅಂಟುಕೊಂಡು ಜಾಸ್ತಿ ಅಂಟ್ಕೊಂಡಿದ್ದೀವಿ ನೋಡಿ. ಎಷ್ಟು ಅದ್ಭುತವಾದ ಮಾತು ಅಂದರೆ, ಹೊರಡು ಕರೆ ಬರಲ್ಲ ಅಳದೆ ಮಂಕುತಿಮ್ಮ. ಅಳದೆ ಅಂತಂದರೆ ಅಂಟ್ಕೋಬೇಡ, ಅಷ್ಟೊತ್ತಿಗೆ ಮನಸ್ಥಿತಿ ರೆಡಿ ಮಾಡ್ಕೊಂಬಿಡು ನೀನು. ಪ್ರಸಾದ ಅಂತ ಬದುಕಿದೆಯಲ್ಲಪ್ಪ, ಪ್ರಸಾದ ತೊಗೊಂಡಿದೆಯಾ, ದೈವಾನುಗ್ರಹ ಆಗಿದೆ ನಿನಗೆ, ಕರೆ ಬಂದ ತಕ್ಷಣ ಹೊರಟುಬಿಡು, ಏನು ತೊಂದರೆ ಇಲ್ಲ. ಅದಕ್ಕೆ ಹೇಳ್ತಾರೆ, ಸುಖ ಪಡೋದು ತಪ್ಪು ಎಂಬ ಭಾವನೆ ಅಲ್ಲ. ಪ್ರಸಾದ ಬಂದಿದೆ ನನಗೆ, ಸಂತೋಷವಾಗಿ ಸ್ವೀಕಾರ ಮಾಡೋಣ, ಚೆನ್ನಾಗಿ ಏರಿ ಚೆನ್ನಾಗಿ ಬದುಕಿ, ಏನು ತೊಂದರೆ ಇಲ್ಲ. ಸುಖ ಪಡೋದು ತಪ್ಪಲ್ಲ. ಕೆಲವು ಹೇಳಿದ್ನಲ್ಲ, ಇನ್ನೇನು ಹೇಳಿದ್ನಲ್ಲ, ಕೆಲವು ಗೊಣಗೋದು ತಪ್ಪೋದಿಲ್ಲ. ಎಷ್ಟೇ ಐಶ್ವರ್ಯ ಇದ್ದರೂ ಕೂಡ ಸಂತೋಷವಾಗಿದ್ದೀವಿ ಅಂತ ಹೇಳೋದೇ ಇಲ್ಲ. ಆರೋಗ್ಯ ಹೇಗಿದೆ ಸ್ವಾಮಿ, ನೋಡಿದರೆ ಚೆನ್ನಾಗಿ ಕಾಣಿಸ್ತಾರೆ, ಹುಡುಕಿ ಹೇಳ್ತಾರೆ ಏನು ತೊಂದರೆ ಇದೆ ಅಂತ. ಇನ್ನು ಕೆಲವರಿದ್ದಾರೆ, ಎಂಥ ಕಷ್ಟ ಇದ್ದರು, ಅಯ್ಯೋ ಅದಕ್ಕೇನು ರೀ, ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತ ಅಂದ್ಕೊಂಡವ್ರು ಇರ್ತಾರೆ. ಬೆಳಗ್ಗೆ ಒಬ್ಬರು ನೋಡಿದೆ, ನನಗೆ ಬಹಳ ಆದರ್ಶವಾಗಿದ್ದಂಥ ಮನುಷ್ಯ ನನಗೆ ಜೀವನದಲ್ಲಿ. ಅವ್ರ ಜೀವನಕ್ಕೆ ಬಂದಂಥ ಕಷ್ಟ 1-2 ಅಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ. ಆದರೆ ಮನುಷ್ಯ ಮುಖ ಗಂಟು ಹಾಕ್ಕೊಂಡಿದ್ದು ನೋಡಲೇ ಇಲ್ಲ ಜೀವನದಲ್ಲಿ. ನನಗೊಬ್ಬರು ಆದರ್ಶ ಪುರುಷ ನನ್ನ ಜೀವನದಲ್ಲಿ, ಅವರು ಗಂಟು ಹಾಕ್ಕೊಂಡಿದ್ದೇ ನೋಡಲಿಲ್ಲ ನನಗೆ. ಏನು ಪ್ರೀತಿ, ಮನೇಲಿ ಬೇಕಾದಷ್ಟು ತೊಂದರೆ, ಒಬ್ಬನೇ ಮಗ, ತುಂಬ ಕಷ್ಟ ಆಯಿತು ಅವನಿಗೆ, ಎಲ್ಲ ಒದ್ದಾಡದಂಥ ಪರಿಸ್ಥಿತಿ. ಶ್ರೀಮಂತರು ಅಲ್ಲ, ತುಂಬ ಕಷ್ಟದಲ್ಲಿದ್ದಂಥವ್ರು. ಒಂದು ಸಲ ನನ್ನ ಮದುವೆ ಆದಮೇಲೆ ನಾನು ನನ್ನ ಹೆಂಡತಿ ಅವ್ರ ಮನೆಗೆ ಊಟಕ್ಕೆ ಕರ್ಕೊಂಡು ಹೋದರು. ಹೊಸದಾಗಿ ಮದುವೆ ಆದಾಗ ಆ ಹೆಂಡತಿ ಮನಸ್ಸು ಹೇಗಿರುತ್ತೆ ಅಂತ ಅದು ಗೊತ್ತೇ ಆಗಲ್ಲ ನಮಗೆ, ಅವ್ರ ದೊಡ್ಡತನ. ಊಟಕ್ಕೆ ಹಾಕಿದ್ರು ಇಬ್ಬರಿಗೂ, ನಾವು ದಂಪತಿಗಳು. ನಾವು ಊಟ ಮಾಡಿಸ್ಬಿಟ್ಟು, ಊಟ ಆದಮೇಲೆ ಕೂತ್ಕೋಗೋರು ರಾಜ ಇಲ್ಲಿ ಅಂತ ಹೇಳಿಬಿಟ್ಟು, ಸರ ತನ್ನ ಕೈಯಲ್ಲಿರೋ ಉಂಗುರ ತೆಗೆದು ನಾನು ಕೈಲಿ ಇಟ್ಕೊಂಡ್ಬಿಡೋ ನೀನು ಇದನ್ನು ಅಂತ ಕೊಟ್ಟರು. ನನಗೆ ಗೊತ್ತು ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ. ಅಂತ ಹೇಳ್ತಾರೆ, ಇದಕ್ಕೆ ಯಾಕೆ ಚಿಂತೆನೋ, ಆರಾಮಾಗಿದ್ದೀನಿ ನಾನು, ಚೆನ್ನಾಗಿದ್ದೀನಿ ನಾನು, ಒಂದು ದಿವಸ ಗೊಣಗಿದ್ದು ನೋಡಲಿಲ್ಲ. ಆದರೆ ಇನ್ನು ಕೆಲವರು ನೋಡಿದರೆ ತುಂಬ ಸಂಭ್ರಮವಾಗೇ ಇದ್ದಾರೆ ಅನಿಸುತ್ತೆ. ಮುಖ ನೋಡಿದರೆ ಯಾವಾಗಲೂ ಈ 725 ಈ 10-10 ಅಂತ ತೋರಿಸ್ತಾರೆ ಗೊತ್ತಾ ಗಡಿಯಾರದಲ್ಲಿ. 10-10 ಅಂದರೆ ನಗೋ ಮುಖ ಕಾಣುತ್ತೆ ಅಂತ, ತಾಸಿನ ಮುಳ್ಳು ಹೀಗಿದ್ರೆ ನಗು ಹಂಗೆ ಕಾಣುತ್ತೆ ಅಂತ ಗಡಿಯಾರ ಮಾರಬೇಕಾದ್ರೆ ಹಾಗೆ ಇಟ್ಟಿರ್ತಾರೆ. ಈ 725 ಅಂದರೆ ಯಾವಾಗಲೂ ಹೀಗೆ ಕೆಳಗೇನೆ. ಯಾವಾಗ ಅವ್ರು ನೋಡಿದರೆ ಇರೋ ಸಂತೋಷ ಕೂಡ ಹೋಗ್ಬಿಡುತ್ತೆ. ಯಾಕೆ ಒದ್ದಾಡ್ತೀರಿ? ಅದಕ್ಕೆ ಈ ಮಾತು ನನಗೆ ಭಾಳ ಮುಖ್ಯ ಆಗೋದು ಯಾಕೆ ಗೊತ್ತಾ, DVG ಬದುಕಿದಂಥ ಜೀವನ ಅದು. ಯಾವತ್ತು ಮುಖದ ಮೇಲೆ ಸುಖ ಕಾಣಿಸ್ಲಿಲ್ಲ, ಕಷ್ಟ ತೋರಿಸ್ಕೊಳ್ಳಿಲ್ಲ, ಹಂಚ್ಕೊಳ್ಳಿಲ್ಲ, ಸುಖಾನೇ ಹಂಚಿಕೊಂಡ್ರು. ಅಂಥವ್ರ ಜೊತೆಗೆ ಇರೋದು ಸಂತೋಷ ಯಾಕಾಗತ್ತೆ ಅಂದರೆ, ಅವ್ರ ಹತ್ರ ಹೋದ್ರೆ ನಮ್ಮಲ್ಲಿರುವಂಥ ನಿರಾಶೆ ಕೂಡ ಹೋಗಿಬಿಟ್ಟು ಸಂತೋಷ ಬರುತ್ತೆ. ಇನ್ನು ಕೆಲವ್ರ ಹತ್ರ ಸಂತೋಷ ತೊಗೊಂಡು ಹೋದರೂ ನಿರಾಶೆ ತೊಗೊಂಡು ಬರ್ತೇವೆ, ಹಂಗೆ ಆಗಬಾರ್ದು. ಅದಕ್ಕೆ ಹೇಳ್ತಾರೆ, ನಾವು ಯಾಕೆ ಆಗ್ತದೆ ಗೊತ್ತಾ, ನಾವು ಪಡುವ ಸುಖ ಗುಡಿಯಲ್ಲಿ ದೊರೆತ ನೈವೇದ್ಯ ಅಂತ ಅನ್ನೋದಾದರೆ ಜೀವನಕ್ಕೊಂದು ಸೊಗಸು ಬರ್ತದೆ ಅಂತ. ಒಂದು ಘಟನೆ ನಾನು ಹೇಳಲೇಬೇಕಿಲ್ಲಿ. ಇನ್ನೊಬ್ಬರು ಮಹಾನುಭಾವರು, ಬಹುದೊಡ್ಡವರು, ಅವ್ರ ಫೋಟೋ ಇರಬೇಕಿಲ್ಲೋ, ಮಾಸ್ತಿಯವ್ರದ್ದು. ನಾನು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ಒಂದು ಕೆಲಸ ಹಾಕ್ಕೊಂಡಿದ್ದೆ. ನಮ್ಮ ಕಾಲೇಜಿನ ಆಪ್ಷನಲ್ ಕನ್ನಡ, ಐಚ್ಛಿಕ ಕನ್ನಡ ತೊಗೊಂಡಂಥ ವಿದ್ಯಾರ್ಥಿನಿಯರನ್ನ ಕರ್ಕೊಂಡು ಆ ಕವಿಗಳ ಮನೆಗೆ, ಸಾಹಿತಿಗಳ ಮನೆಗೆ ಹೋಗಿ ಅಲ್ಲೇ ಭೇಟಿ ಮಾಡಿಸ್ಬೇಕು ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಅದ್ರ ಪ್ರಕಾರ ಮಾಸ್ತಿಯವ್ರಿಗೆ ಹೇಳಿದೆ, ನನ್ನ ಮೇಲೆ ತುಂಬ ಪ್ರೀತಿ ಅವರು. ಹೇಳಿದೆ, ಸರ್ ಬರ್ತೀವಿ, ನಿಮ್ಮ ಮನೆಗೆ ಬರ್ತೀವಿ ನಾವು ಅಂತ ಹೇಳಿದೆ. ಎಷ್ಟು ಜನ ಬರ್ತೀರಿ ಮೇಷ್ಟ್ರೆ ಅಂತ ಕೇಳಿದರು. ದೊಡ್ಡ ತಂಡನೇ ಬರ್ತದೆ ಸರ್, 25 ಜನ ಹೆಣ್ಮಕ್ಳಿದ್ದಾರೆ, 2 ಲೆಕ್ಚರರ್ಸು, ಅಷ್ಟೆಲ್ಲ ಕೂಡ ಬರ್ತೀವಿ ಅಂತ. ಬನ್ನಿ ದೊಡ್ಡ ಜಮಖಾನೆ ಹಾಸ್ಬಿಡೋಣ ಬನ್ನಿ ಅಂದರು. ಮನೆಗೆ ಹೋದರೆ ಆ 95 ವರ್ಷ ಮಾಸ್ತಿಯವ್ರು ನೆನಪಿಡ್ಬೇಕು, ಆವಾಗ 95 ವರ್ಷ, 93-94 ಇರಬೇಕು. ಮನೆಗೆ ಹೋದರೆ ಜಮಖಾನೆ ಹಾಸಿ ಕೂತ್ಕೊಂಡ್ರು, 1-1.5 ತಾಸು ಚೆನ್ನಾಗಿ ಮಾತಾಡಿ ಮಗಳಿಗೆ ಹೇಳಿದರು. ಆಮೇಲೆ ಬಂದು ಅವರಿಗೆ ಎಲ್ಲ ಮಕ್ಕಳಿಗೂ ಈ ಖಾರ ಭಾತು ಮತ್ತು ಕೇಸರಿ ಭಾತ್ ಮಾಡಿದ್ದಾರೆ, ಬಾಳೆಹಣ್ಣು ಪ್ರತಿಯೊಬ್ಬರಿಗೂ ಮಾಡಿ ಕಾಫಿ ಎಲ್ಲ ವ್ಯವಸ್ಥೆ ಮಾಡಿದರು. ನಾನು ಮಾಸ್ತಿಯವ್ರು ಕೇಳಿದೆ, ಯಾಕೆ ಸರ್ ಮಾಡ್ತೀರಿ ಇಷ್ಟೆಲ್ಲ, ಇದನ್ನು ಯಾಕೆ ಮಾಡ್ತೀರಿ, ತೊಂದರೆ ತೊಗೊಂಡ್ರಿ, ನಿಮ್ಗೆ ತೊಂದರೆ ಕೊಡಬೇಕಂತ ಉದ್ದೇಶ ಇರಲಿಲ್ಲ, ಸಾಹಿತಿಗಳನ್ನು ಅವ್ರ ಮನೆಯಲ್ಲೇ ನೋಡಬೇಕು ಅಂತ ಆಸೆ ಇರೋದ್ರಿಂದ ನಮ್ಮನ್ನು ಕಾಲೇಜಿಗೆ ಕರೆದ್ರೆ ನೀವು ಸಂಭ್ರಮವಾಗಿ ಬರ್ತೀರಿ, ಸ್ಟೇಜ್ ಮೇಲೆ ಕೂತ್ಕೋತೀರಿ, ಮಾತಾಡ್ತೀರಿ, ಅಂತರ ಉಳ್ಕೊಂಡ್ಬಿಡುತ್ತೆ ಮಕ್ಕಳ ನಡುವೆ, ಅದು ಆಗಬಾರ್ದು ಅಂತ ತಾನೇ ಕರ್ಕೊಂಬಂದದ್ದು ನಾನು ಅಂತ. ಅವ್ರ ಮಾತು ಹೇಳಿದ್ದು ನೆನೆಸ್ಕೊಂಡ್ರೆ ಇವತ್ತಿಗೂ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ನೆನೆಸ್ಕೊಂಡ್ರೆ. ಆ ಜೀವನ ಪಕ್ವವಾದಂಥ ಜೀವನ ಅದು. ಅವ್ರು ಹೇಳ್ತಾರೆ ನೋಡಿ ಕರ್ಜಿಗೆ ಅವರೇ, 94 ವರ್ಷದ ಹಿಂದೆ ಒಂದು ಹುಳು ಹುಟ್ಟಿತು. ಅವ್ರ ಮಾತಿದ್ದು ನಾನು ಬದಲಾಯಿಸಿಲ್ಲ. 94 ವರ್ಷದ ಹಿಂದೆ ಒಂದು ಹುಳು ಹುಟ್ಟಿತ್ಕೊಂತು. ಆ ಹುಳುಗೆ ಏನೂ ಪ್ರಜ್ಞೆ ಇಲ್ಲ, ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ ಅದಕ್ಕೆ, ಅಂಥ ಹುಳು. ಅದು 94 ವರ್ಷ ಬೆಳೆದ ಮೇಲೆ ಯಾವುದೋ ಕಾಲೇಜಿನ ಪ್ರಿನ್ಸಿಪಾಲ್ರ ಮಕ್ಕಳು ಕರ್ಕೊಂಡು ನಮ್ಮ ಮನೆಗೆ ಬರುವಷ್ಟು ದೊಡ್ಡವನಾಗಿದ್ದಾನೆ ಅಂದರೆ ಭಗವಂತನ ಕೃಪೆ ಅಲ್ವಾ ಇದು? ನೋಡಿ ಆ ಮಾತು ಎಷ್ಟು ಚೆನ್ನಾಗಿ ಬರುತ್ತೆ. ಈ ತಿಂಡಿಯೆಲ್ಲ ಯಾಕೆ ಮಾಡಿಸಿದ್ರಿ ಅಂದಾಗ ಹೇಳ್ತಿದ್ರು, ನಿಮಗೆ ಗೊತ್ತಿಲ್ಲ ಮೇಷ್ಟ್ರೆ, ನಮ್ಮ ತಂದೆ ಭಾಳ ಬಡವರು, ಭಾಳ ಬಡತನದಲ್ಲಿದ್ದವರು, ಮನೆಗೆ ಯಾರೂ ಬಂದರೂ ಹಾಗೆ ಕಳಿಸೋ ಹಾಗಿಲ್ಲ. ನಾನೇ ನೋಡಿದ್ದೀನಿ, ಮಾಸ್ತಿ ಹೇಳಿದ ನೋಡಿದ್ದೀನಿ, ಮನೆಗೊಬ್ಬರು ಬ್ರಾಹ್ಮಣರು ಬಂದರು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ. ಊಟ ಮಾಡ್ತೀರಾ ಅಂತ ಕೇಳೋ ಪರಿಸ್ಥಿತಿ ಇಲ್ಲ, ಮನೇಲಿ ಅಡುಗೆ ಮಾಡಿ ಹಾಕೋಕ್ಕಾಗಲ್ಲ. ಅದಕ್ಕೇನು ಮಾಡಿದ್ರು ನಮ್ಮ ತಂದೆ ಗೊತ್ತಾ,
ಆ ಪಂಚಪಾತ್ರೆ ಇತ್ತಲ್ಲ, ಪೂಜೆ ಮಾಡೋದಕ್ಕೆ ಪಂಚಪಾತ್ರೆ ತಾಮ್ರದ್ದೆಲ್ಲ ಇತ್ತಲ್ಲ, ಹಿತ್ತಲ ಬಾಗಿಲಿಂದ ತೊಗೊಂಡು ಹೋಗಿ ಎಲ್ಲೋ ಮಾರಿಬಿಟ್ಟು ಒಂದು ಅಚ್ಚು ಬೆಲ್ಲ ತೊಗೊಂಡು ಬಂದರು. ಬಂದವರಿಗೆ ಅಚ್ಚು ಬೆಲ್ಲ ಕೊಟ್ಟು ನೀರು ಕೊಟ್ಟರು, ಹಾಗೆ ಹೋಗಬಾರ್ದು ಮನೆಗೆ ಬಂದವರು ಅಂತ. ನಮ್ಮ ತಂದೆ ಆ ಕಾಲಕ್ಕೆ ಅದು ಮಾಡಿರಬೇಕಾದ್ರೆ ಭಗವಂತ ಕೊಟ್ಟಾಗ ಯಾಕೆ ಬೇಡ ಅನ್ಬೇಕು ಹೇಳಿ ನಾನೀಗ? ಇದನ್ನು ಜೀವನ ನೈವೇದ್ಯ ಅಂತ ಬದುಕಿದವ್ರ ಲಕ್ಷಣ ಇದು. ಮಾಸ್ತಿಯವ್ರು ನೆನೆಸ್ಕೊಂಡ್ರೆ ಹೃದಯ ಬೆಚ್ಚಗಾಗಿ ಹೋಗುತ್ತೆ. 94 ವರ್ಷದ ಮನುಷ್ಯ ನೆನೆಸ್ಕೊಂಡು ಮಾತಾಡ್ತಾರೆ, ನಾನು ಬದುಕಿದ್ದು ನೈವೇದ್ಯ ಅಂತ ಬದುಕಿದ್ದು. ಅವ್ರು ಹೇಳ್ತಾರೆ ಪ್ರತಿಯೊಂದು, ಅವ್ರು ರಾಮಾಯಣ ಪಾರಾಯಣ ಮಾಡ್ತಾಯಿದ್ರು ಮನೆ, ತಾವು ನೋಡಿರ್ಬೇಕು, ಭಾಳ ಜನ ಗೊತ್ತಿರಬೇಕು. ರಾಮಾಯಣ ಸಾಕಷ್ಟು ಸಲ ಪಾರಾಯಣ ಮಾಡಿಸೋರು. ಹೇಳೋರು, ಇವತ್ತೇನಾದರೂ ನನಗೆ ಊಟ ಸಿಕ್ಕಿದ್ರೆ, ನನ್ನ ಜೀವನ ನಡೆದಿದ್ದರೆ ಅವನ ಪ್ರಸಾದ ಇದು. ಅಂದರೆ ಬರೀ ಹೇಳೋದಲ್ಲ, ಬದುಕಿದವ್ರ ಲಕ್ಷಣ ಇದು. ಮಾಸ್ತಿ ಅಂಥವರು ಜೀವನನೇ ನೈವೇದ್ಯ ಅಂತ ಬದುಕಿದಂಥವ್ರು. ಅದಕ್ಕೆ ಅಲ್ವೇ ನಮ್ಮ ಪ್ರಾರ್ಥನೆ ಇರೋದು, ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ದೇವ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಹೇಳುವಂಥದ್ದು. ಇದನ್ನೇ ಅರ್ಥ. ನನ್ನನ್ನು ಸಂತೋಷ ಪಡ್ತಿರುವಂಥ ವಸ್ತುನೂ ಅದೇ, ಅದರ ಸವಿಯನ್ನು ಸವಿಯುವಂಥ ಶಕ್ತಿನೂ ಅದೇನೆ. ಹೊರಗಡೆ ಕೂತ್ಕೊಂಡು ನನಗೆ ಆಹಾರ ಕೊಡ್ತೀಯಪ್ಪ ನೀನು, ಒಳಗಡೆ ಕೂತ್ಕೊಂಡು ಅದೇ ಆಹಾರದ ಸವಿಯನ್ನು ನೀನು ಪಡ್ಕೋತೀಯ. ಹೊರಗಡೆ ಕೂತ್ಕೊಂಡು ಆಹಾರ ಕೊಡ್ತೀಯ ನನಗೆ, ಒಳಗಿದ್ಕೊಂಡು ಅದೇ ಆಹಾರದ ರುಚಿಯನ್ನು ಸಂತೋಷ ಪಟ್ಕೊಂಡು ತಗೋತೀಯ ನೀನು ಅಂತ. ಮತ್ತು ನಮ್ಮ ಟ್ಯಾಗೋರ್ ಗೀತಾಂಜಲಿ ಅದೇ ಹೇಳುತ್ತೆ, ದೈ ಗಿವೆಸ್ಟ್ ದೈ ಸೆಲ್ಫ್ ಟು ಮೀ ಇನ್ ಲವ್ ಆ್ಯಂಡ್ ಫೀಲೆಸ್ಟ್ ದೈನ್ ಓನ್ ಎಂಟೈರ್ ಸ್ವೀಟ್ನೆಸ್ ಇನ್ ಮೀ ಅಂತ. ಭಗವಂತ, ನಿನ್ನಲ್ಲಿರುವಂಥ ಮಧುರವಾದದ್ದನ್ನೆಲ್ಲ ನನಗೆ ಕೊಟ್ಟುಬಿಟ್ಟಿದೆಯಾ, ನೀನು ಕೊಟ್ಟುಬಿಟ್ಟು ನನ್ನೊಳಗೆ ಸೇರಿಕೊಂಡು ನಿನ್ನ ಮಧುರತೆಯನ್ನು ನೀನೇ ಸವಿತಾ ಇದೆಯಲ್ಲಪ್ಪ ಅಂತ. ಈಸ್ ಇಟ್ ದೈ ಡಿಲೈಟ್ ಟು ಸಿ ದೈ ಓನ್ ಕ್ರಿಯೇಷನ್ ಥ್ರೂ ಮೈ ಐಸ್ and to stand at the portals of my ears silently to listen to thine own eternal harmony? Thy world is weaving words in my mind and thy joy is adding music to them. ಅಂತ ಹೇಳ್ಬಿಟ್ಟು ಕೊನೆಗೆ ಹೇಳ್ತಾರೆ, thy givest thyself to me in love. ನೀನು ನಿನ್ನನ್ನೇ ನನಗೆ ಕೊಟ್ಕೊಂಡ್ಬಿಟ್ಟಿದ್ಯಾ, ನಿನ್ನ ಮಧುರತೆಯನ್ನೆಲ್ಲ ನನಗೆ ಕೊಟ್ಟುಬಿಟ್ಟಿದ್ಯಾ, ಕೊಟ್ಟುಬಿಟ್ಟು ಒಳಗೆ ಕೂತ್ಕೊಂಡು ಎಷ್ಟು ಮಧುರವಾಗಿದೆಯಲ್ಲಪ್ಪ ಅಂತ ಸಂತೋಷ ಪಡ್ತಾ ಇದೆಯಾ ನೀನು. thy givest thyself to me in love and feelest thine own entire sweetness in me. ಇದು ಭಗವಂತನ ವರ ಅಂತ ಪಡ್ಕೊಂಡಂಥವ್ರ ಲಕ್ಷಣ ಇದು. ಹೇಳ್ತಾರೆ, ಮನುಷ್ಯ ನಾನು ಯಜಮಾನ ಅಲ್ಲ, ಸ್ವೀಕರಿಸುವಂಥವನು. ಸ್ವೀಕರಿಸುವಂಥವ್ರಿಗೆ ಅಹಂಕಾರ ಇಲ್ಲ. ಕೊಟ್ಟದ್ದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ಅದಕ್ಕೆ ನಮ್ಮ ಪದ್ಧತಿಯಲ್ಲಿ ನೈವೇದ್ಯ ಅಂತ ಒಂದಿದೆ. ನನಗಿಷ್ಟವಾದ ಪದಾರ್ಥವನ್ನು, ಹಣ್ಣನ್ನು, ಹೂವನ್ನು ಭಗವಂತನಿಗೆ ಅರ್ಪಿಸಿ ಚೆನ್ನಾಗಿರೋದನ್ನು, ಕೆಲವೊಂದು ಸಲ ಮಾಡೋದುಂಟು, ಸರಿನೋ ತಪ್ಪೋ, ತುಪ್ಪ ಕೆಟ್ಟು ಹೋಗ್ಬಿಟ್ಟಿದೆ, ದೇವ್ರ ತುಪ್ಪ ಅದು, ತಿನ್ನೋಕ್ಕಂತೂ ಆಗಲ್ವಾ, ದೇವ್ರ ದೀಪಕ್ಕೆ ಇಡೋ ಕಡ್ಡಿ ಇಲ್ಲ, ಅದನ್ನು ದೇವ್ರು ಕಂಪ್ಲೇಂಟ್ ಮಾಡಲ್ಲಲ್ಲ. ಆದರೆ ಹಾಗಲ್ಲ, ನನಗೆ ಅತ್ಯುತ್ಕೃಷ್ಟವಾದದ್ದನ್ನು, ನನಗೆ ತುಂಬ ಇಷ್ಟವಾದದ್ದನ್ನು, ಪ್ರೀತಿಯಾದದ್ದನ್ನು ಭಗವಂತನಿಗೆ ಕೊಟ್ಟು ಭಗವಂತನ ಮುಂದಿಟ್ಟು ಅರ್ಪಣೆ ಮಾಡಿ ಇದು ನನಗೆ ಪ್ರಸಾದ ಅಂತ ಸಿಕ್ತು ಅಂತ ತಿನ್ನುವಂಥ ಕಲ್ಪನೆ ನಮ್ಮಲ್ಲಿ ಹಿಂದೂಗಳಲ್ಲಿದೆ. ಮುಸ್ಲಿಮ್ಸಲ್ಲೂ ಇದೆ. ಇಸ್ಲಾಂ ಪಂಥದ್ದು ಕೂಡ ಬಿಸ್ಮಿಲ್ಲಾ ಪದ್ಧತಿ ಅಂತಾರೆ, ಬಿಸ್ಮಿಲ್ಲಾ ಮಾಡ್ಕೋಬೇಕು ಅಂತಾರೆ. ಬಿಸ್ಮಿಲ್ಲಾ ಅಂದರೆ ಅವ್ರು ಬೇಕಾದಂಥ ಪದಾರ್ಥ ಇಟ್ಟು ಭಗವಂತನಿಗೆ ಒಪ್ಪಿಸಿ ತಗೋತಾರೆ. ಕ್ರಿಶ್ಚಿಯನ್ಸಲ್ಲೂ ಗ್ರೇಸ್ ಅಂತಿದೆ, ಯಾವುದು ಗ್ರೇಸ್ ಆಫ್ ಗಾಡ್ ಅಂತ, ಅಂದರೆ ದೇವ್ರ ಮುಂದೆ ಇಟ್ಟು ಆ ಗ್ರೇಸ್ ಸಿಕ್ತು ಅಂತ ತಗೋತಾರೆ ಅವರು. ನಮ್ಮ ಸರ್ಕಾರನೂ ಅದು ಮಾಡಿಬಿಟ್ಟಿದೆಯಲ್ಲ ನಮಗೀಗ. ನಮ್ಮ ಸರ್ಕಾರ ಹಾಗೇ ಇದೆಯಲ್ಲ, ನನ್ನ ಕರ್ಮಫಲದಿಂದ ಬಂದಂಥ ಎಂಥ ಫಲ ಆದರೂ ನನ್ನ ಸ್ವತ್ತುಗಾರಿಕೆ ಯಾವುದೂ ಇಲ್ಲ. ತಾವು ಗೊತ್ತಿರಬೇಕು, ಲ್ಯಾಂಡ್ ರೂಲ್ಸ್ ಎಲ್ಲ ಗೊತ್ತಿರಬೇಕು. ಜಮೀನು ನಮ್ಮದು ಏನಿದೆಯೋ, ನಮ್ಮ ಬಿಲ್ಡಿಂಗ್ ಏನಿದೆಯೋ ನಂದು ಅಂತ ಭ್ರಮೆ ಇದೆ ನಮಗೆ. ನೀವು ಸರಿಯಾಗಿ ತೆಗೆದು ನೋಡಿದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ತೆಗೆದು ನೋಡಿದರೆ, ಯು ಕ್ಯಾನ್ ಎಂಜಾಯ್ ಅಟ್ ದಿ ಡಿಸ್ಕ್ರಿಷನ್ ಆಫ್ ದಿ ಗೌರ್ಮೆಂಟ್ ಅಂತ. ಜಮೀನು ನಿಮ್ಮದು, ಅವ್ರದ್ದು ಜಮೀನು, ನಿಮ್ಗೆ ಇಟ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಕಸ್ಮಾತ್ತಾಗಿ ಯಾವುದೋ ಕಾರ್ಯಕ್ಕೆ ನಿಮ್ಮ ಜಮೀನು ಬೇಕು ಅನ್ನೋದಾದರೆ 4(1) ನೋಟಿಫಿಕೇಷನ್, 6(1) ನೋಟಿಫಿಕೇಷನ್, ದೇ ಕ್ಯಾನ್ ಟೇಕ್ ಇಟ್ ಓವರ್, ತೊಗೊಂಬಿಡ್ಬೋದು. ನನ್ನದು ಅಂತ ಭ್ರಮೆ ಬೇಡ, ಯಾವತ್ತಾದರೂ ಗೌರ್ಮೆಂಟ್ ತೊಗೋಬೋದು. ಆದ್ದರಿಂದ ಯಜಮಾನಿಕೆ ನನ್ನದಲ್ಲ, ಟೆನೆಂಟ್ಸ್ ಮಾತ್ರ ನಾವು. ಅದಕ್ಕೆ ಆ ಭಾವನೆ ಯಾವಾಗಲೂ ಮನಸ್ಸಲ್ಲಿರಲಿ ಅಂತ. ಅದಕ್ಕೆ ಹೇಳ್ತಾರೆ, ಡಿವಿಜ್ ಹೇಳ್ತಾರೆ, ಸುಖ ಸಮಯದಲ್ಲಿ ಭಗವಂತನನ್ನು ನೆನೆಸಿಕೊಳ್ಳುವುದು, ದುಃಖದಲ್ಲಿ ಅವನನ್ನು ಸ್ಮರಿಸಿ ಆತ ವಿಧಿಸಿದಂಥ ಜೀವಶೋಧನೆಯನ್ನು, ತೊಂದರೆ ಬರುತ್ತಲ್ಲ, ಕಷ್ಟ ಬಂತಲ್ಲ, ಅದು ಜೀವಶೋಧನೆಯ ಕೃತಿ ಅಂತ ತಿಳ್ಕೊಂಡಾಗ ಮಾತ್ರ ನಮ್ಮ ಕರ್ಮಫಲ ತ್ಯಾಗದ ಅರ್ಥ ಆಗ್ತದೆ ಅಂತ. ಕಷ್ಟ ಬಂದಾಗ ಕಷ್ಟ ಬಂತಲ್ಲ ಅಂತ ಕೊರಗೋದಕ್ಕಿಂತ ಅದನ್ನು ಪರೀಕ್ಷೆ ಮಾಡುವಂಥ ಒಂದು ರೀತಿ. ಈಗ ಬರಬೇಕಾದ್ರೆ ಮಾತಾಡ್ತಾ ಇದ್ವಿ, ರಾಮಸ್ವಾಮಿಯವರು ತುಂಬ ಚೆನ್ನಾಗಿ ಹೇಳಿದರು, ದೇವಡು ಅವರು ಮುನ್ನುಡಿಯಲ್ಲಿ ಬರೆದದ್ದನ್ನು. ಒಳ್ಳೆಯವರಿಗೆ ಕಷ್ಟ ಬರುತ್ತಲ್ಲ ಯಾಕೆ ಅಂತ, ಕಷ್ಟಪಡೋದು ಒಳ್ಳೆಯವರು ಯಾಕೆ ಅಂತ ದೇವಡು ಅವ್ರು ಹೇಳ್ತಾರಂತೆ, ಸಾಣೆ ಹಿಡಿಯೋದು ವಜ್ರಕ್ಕೋ ಜಲ್ಲಿ ಕಲ್ಲಿಗೋ ಅಂತ. ಸಾಣೆ ಹಿಡಿಯೋದು ವಜ್ರಕ್ಕೆ ತಾನೇ, ಜಲ್ಲಿ ಕಲ್ಲಿಗೆ ಯಾರು ಹಿಡಿತಾರೆ? ನನಗೊಬ್ಬರು ಅಧಿಕಾರಿಗಳು ಹೇಳ್ತಾಯಿದ್ರು, ಇದೇ ಚರ್ಚೆ ಬಂದಾಗ, ಯಾಕೆ ಕಷ್ಟ ಬರುತ್ತೆ, ರಾಮನಿಗೆ ಕಷ್ಟ ಬಂತು.
ಪಾಂಡವರಿಗೆ ಕಷ್ಟ ಬಂತು. ಅವ್ರು ಹೇಳಿರೋದು ಕಷ್ಟ ಬರೋದು ಅವರಿಗೆ ಬರಬೇಕು ಸ್ವಾಮಿ, ಒಳ್ಳೆಯವರಿಗೆ ಬರಬೇಕು. ಯಾಕಂದರೆ ಯಾವುದು ಗಟ್ಟಿಯನ್ನು ಪರೀಕ್ಷೆ ಮಾಡಬೇಕಾದ್ರೆ ಗಟ್ಟಿ ಇದ್ದದನ್ನೇ ಪರೀಕ್ಷೆ ಮಾಡೋದು ತಾನೆ. ಒಂದು ಇಟ್ಟಿಗೆ ಪರೀಕ್ಷೆ ಮಾಡಬೇಕು, ಎಷ್ಟು ಗಟ್ಟಿ ಇದೆ ನೋಡೋಣ ಅಂತ. ಕಾಂಕ್ರೀಟ್ ಬ್ಲಾಕ್ ಟೆಸ್ಟ್ ಮಾಡಬೇಕಾದ್ರೆ ಕೈಯಲ್ಲಿ ಮುರಿದೋದ್ರೆ ಮಷಿನ್ಗೆ ಹಾಕೋದೇನಿದೆ, ಅದನ್ನು ಅದು ಗಟ್ಟಿ ಇದ್ದದನ್ನೇ ಪರೀಕ್ಷೆ ಮಾಡಿ ಎಷ್ಟು ಗಟ್ಟಿ ಇದೆ ಅಂತ ನೋಡೋದು. ಬಂಗಾರ ಮಾತ್ರ ಬೆಂಕಿ ಹಾಕ್ತಾರೆ ಯಾರು. ಅದರಿಂದ ಒಳ್ಳೆಯದನ್ನೇ ಪರೀಕ್ಷೆ ಮಾಡೋದು ಅಂತ. ಅದಕ್ಕೆ ಹೇಳ್ತಾರೆ, ಅಕಸ್ಮಾತ್ತಾಗಿ ತೊಂದರೆ ಬಂದರೆ ಅದು ಭಗವಂತ ವಿಧಿಸಿದಂಥ ಜೀವಶೋಧನೆ ಅಂತ ಭಾವಿಸಬೇಕು ಅಂತ. ಇನ್ನು ಕೊನೆಗೆ ಈ ಅಧ್ಯಾಯದ ಸೋಪಾನದ ಮೆಟ್ಟಲುಗಳನ್ನು ಒಂದೇ ಶ್ಲೋಕದಲ್ಲಿ ಭಗವಂತ ಹೇಗೆ ಗುರುತಿಸ್ತಾನೆ ಅಂತ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗ ತ್ಯಾಗಾತ್ ಶಾಂತಿ ಅನಂತರಂ. ಎಷ್ಟು ಸೋಪಾನಗಳನ್ನು ಗುಡಿಸಿದ ನೋಡಿ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್, ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಷ್ಠ. ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ, ಜ್ಞಾನಕ್ಕೆ ಮೇಲ್ಪಟ್ಟದ್ದು ಧ್ಯಾನ. ಮುಂದೆ ಧ್ಯಾನಾತ್ ಕರ್ಮಫಲತ್ಯಾಗ, ಅದು ಧ್ಯಾನಕ್ಕಿಂತ ಮೇಲಿನದು ಕರ್ಮಫಲತ್ಯಾಗ. ಮುಂದೆ ತ್ಯಾಗಾತ್ ಶಾಂತಿ ಅನಂತರಂ, ತ್ಯಾಗದಿಂದ ನಮಗೆ ಸಿಗೋದು ಶಾಂತಿ ಸಿಗ್ತದೆ. ಕರ್ಮತ್ಯಾಗದಿಂದ ಶಾಂತಿ ಸಿಗ್ತದೆ. ಅದೇ ನಮ್ಮ ಉದ್ದೇಶ ಕೂಡ. ಇಲ್ಲಿ ಮಾತು ಬರ್ತದೆ, ಅಭ್ಯಾಸ ಅಂದರೆ ಅಭ್ಯಾಸ ಅಂತ ಮಾಡ್ಕೋತೀವಿ ನೋಡಿ. ಅಭ್ಯಾಸ ಆಗಬೇಕು. ಹುಡುಗನಿಗೆ ಸೈಕಲ್ ಹೊಡೆಯೋದು ಅಭ್ಯಾಸ ಆಗಬೇಕು, ಟೈಪ್ ರೈಟಿಂಗ್ ಅಭ್ಯಾಸ ಆಗಬೇಕು. ನಾವು ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋದರೆ ASDFGF ಸೆಮಿಕೋಲನ್ LKGHJ ಹೊಡೆದಿದ್ದು ಅಂದರೆ ಕಣ್ಣು ಮುಚ್ಚಿದ್ರು ಕೂಡ ಬೆರಳು ಅಲ್ಲಿಗೆ ಹೋಗಬೇಕು ಅಂತ ಹೊಡಿಬೇಕು, ಕೈ ಹಾಗೆ ಹೋಗಬೇಕು. ಪ್ರತಿಯೊಂದು ಅಭ್ಯಾಸ ಆಗಬೇಕು. ಹುಡುಗರು ಅಕ್ಷರ ಸುಧಾರಿಸಲಿ ಅಂತ ದಿನಕ್ಕೊಂದು 10 ಪೇಜ್ ಬರೀರಿ ಅಂತ ಹೇಳ್ತಾರೆ. ಶಾಲೆಯಲ್ಲಿ ತಪ್ಪು ಬರೆದ್ರೆ 10 ಸಲ ಬರ್ಕೊಂಬ ಅಂತಾರೆ, ಅಭ್ಯಾಸ ಮಾಡಿಸ್ಬೇಕು ಅಂತ. ಅದಕ್ಕೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಡಿವಿಜನ್. ಅಂದರೆ ಅಭ್ಯಾಸ ಎಂದರೆ ಸ್ವಂತ ವಿಚಾರ ವಿಮರ್ಶೆ ಇಲ್ಲದೆ ಮತ್ತೊಬ್ಬರಿಂದ ದೊರೆತಂಥ ಉಪದೇಶವನ್ನು ನಂಬಿ ಅನುಸರಿಸೋದು. ಮತ್ತೊಬ್ರು ಹೇಳ್ತಾರೆ ಮಾಡು ಚೆನ್ನಾಗಿದೆ ಅಂತ ಮಾಡ್ತಾ ಇರೋದು ಅದನ್ನು. ಎರಡನೇ ಹಂತ ಜ್ಞಾನ. ಜ್ಞಾನ ಅಂದ್ರೇನು? ಆ ಉಪದೇಶವನ್ನು ಸ್ವಂತ ವಿಚಾರದಿಂದ ಚಿಂತಿಸಿದಾಗ ಅದು ಅಂತರ್ಗತ ಆಗಿ ಹೋಗ್ತದೆ. ಯು ಗೆಟ್ ಇಂಟರ್ನಲೈಸ್ಡ್. ಆ ಅಭ್ಯಾಸ ಯಾಕೆ ಮಾಡ್ತಿದ್ದೀನಿ ನಾನು ಇದನ್ನು, ಯಾಕೆ ಬರಿತಾ ಇದ್ದೀನಿ ನಾನು ಇದನ್ನು ಅಂತ ನಾನು ಚಿಂತನೆ ಮಾಡಿದಾಗ ನನಗೆ ಜ್ಞಾನ ಬರುತ್ತೆ. ಮುಂದೆ ಜ್ಞಾನ ಬಂದ ಮೇಲೆ ಈ ಜ್ಞಾನ ಬಿಡಬಾರ್ದು, ನಾನು ಇದು ನನಗೆ ಒಳ್ಳೆಯದಾಗತ್ತೆ ಅಂತ ಗಟ್ಟಿ ಮನಸ್ಸು ಹಿಡ್ಕೊಂಡು ಹೋದರೆ ಅದು ಧ್ಯಾನ ಆಗ್ತದೆ ಅಂತ. ಧ್ಯಾನ ಅನ್ನುವಂಥದ್ದು ಆ ನಿಶ್ಚಿತವಾದ ಜ್ಞಾನವನ್ನು ಗಟ್ಟಿಯಾಗಿ ಮನಸ್ಸಲ್ಲಿ ಇಟ್ಕೊಳ್ಳುವಂಥದ್ದು, ಅದು ಧ್ಯಾನ. ಧ್ಯಾನ ಗಟ್ಟಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಧ್ಯಾನ ದೃಢಚಿಂತನೆಯಲ್ಲಿ ನಿಂತಾಗ ಇದೊಂದು ಗುರಿಗೋಸ್ಕರ ಮಾಡ್ತಾ ಇದ್ದೇನಪ್ಪ ನಾನು, ಇದು ಧ್ಯಾನ ನನಗೆ, ಇದನ್ನು ಮಾಡ್ತಾ ಇದ್ದೀನಿ ಅಂದಾಗ ಸ್ವಾರ್ಥ ಸ್ಮರಣೆ ಹಿಂದೆ ಹೋಗ್ತದೆ. ಸ್ವಾರ್ಥ ಸ್ಮರಣೆ ಹಿಂದೆ ಹೋದ ತಕ್ಷಣ ಅಹಂಕಾರ ಮಮಕಾರ ನಷ್ಟವಾಗಿ ಸರ್ವವು ಪರಮಾತ್ಮನಿಗೆ ಸೇರಿದ್ದು ಅಂತ ನಂಬಿಕೆ ಬಂದಾಗ ಶಾಂತಿ ಮನಸ್ಸಿಗೆ ಬರುತ್ತೆ. ಈ ಹಂತಗಳು ಸೋಪಾನಗಳು ಇದರಲ್ಲಿದೆ ಅಂತ. ಈ ಭಕ್ತಿ ಇದೆಯಲ್ಲ, 2 ರೀತಿಯಿಂದ ಸಾಧ್ಯ ಆಗುವಂತಹದ್ದು. ಒಂದು ಹಂತ ಹಂತವಾಗಿ ವ್ಯಕ್ತಿಯ ಜೀವನ ಕ್ರಮದಲ್ಲಿ ಬದಲಾವಣೆ ಆಗ್ತಾ ಭಕ್ತಿ ಬರುವಂಥದ್ದು. ಈ ಸೋಪಾನ ಇದೆಯಲ್ಲ, ಅಭ್ಯಾಸದಿಂದ ಜ್ಞಾನ, ಜ್ಞಾನದಿಂದ ಧ್ಯಾನ, ಧ್ಯಾನದಿಂದ ಚಿಂತನೆ ತತ್ವ ಆಗಬೇಕು, ಆ ನಂತರ ಸ್ವಾರ್ಥ ತ್ಯಾಗ ಆಗಬೇಕು, ಶಾಂತಿ ಸಿಗಬೇಕು. ಈ ಹಂತಗಳಲ್ಲಿ ಆಗಿ ಬರೋದಾದರೆ ಒಂದು ಹಾದಿ, ಭಕ್ತಿ ಬರೋದು ಒಂದು ಹಾದಿ. ಇನ್ನೊಂದು ಹಾದಿ ಥಟ್ಟಂತ ಮೇಲೆ ಹಾರಿಬಿಡುವಂಥದ್ದು. ಇದನ್ನು 2 ಬಹಳ ವಿಚಾರ ಮಾಡುವಂಥದ್ದು. ಇದು 2 ರೀತಿ ಭಕ್ತಿ ಸಾಧನೆ ಇದೆ ಅಂತ ಹೇಳ್ತಾರೆ. ಒಂದು ಕ್ರಮಕ್ರಮವಾಗಿ ವ್ಯಕ್ತಿ ಬೆಳ್ಕೊಂಡು ಆ ಮನಸ್ಸು ಸಿದ್ಧವಾಗಿ ಆ ಕರ್ಮ ಲೇಪ ಬಿಟ್ಟು ಹಾರಿಸಿ ಭಕ್ತಿ ಕಡೆ ಹೋಗುವಂಥದ್ದು ಒಂದಾದರೆ, ಇನ್ನೊಂದು ಕೆಲವರು ಪೂರ್ವಜನ್ಮದ ಕರ್ಮನೋ ಏನೋ ಗೊತ್ತಿಲ್ಲ, ಅದು ಪುಣ್ಯ ಲಾಭ ವಿಶೇಷ, ಠಕ್ಕಂತ ಮೇಲೆ ಹಾರಿ ಹೋಗ್ಬಿಡ್ತಾರೆ. ಈ ಮಾತೊಂದು ಚರ್ಚೆಗೆ ಬಂದಾಗ ಒಂದು ಸಮುದಾಯದಲ್ಲಿ ಮಾತಾಡ್ತಿದ್ವಿ. ಒಬ್ಬರು ಜೈನ ಗುರುಗಳು ನನಗೆ ಮಾತನ್ನು ಹೇಳಿದರು. ಇದನ್ನು ಬಹಳ ವಿಚಿತ್ರವಾದ ಮಾತು, ಸಂತೋಷವಾಗುವಂಥ ಮಾತು. ಅವ್ರು ಹೇಳಿದರು, ನೋಡಿ ನಮ್ಮ ಧರ್ಮದಲ್ಲಿ ಒಬ್ಬ ಮನುಷ್ಯ ಸನ್ಯಾಸಿ ಆಗಬೇಕು ಅಂತಂದರೆ, ಮುನಿ ಆಗಬೇಕು ಅಂದರೆ 5 ಸೀಢಿಯ ಅಂತೀವಿ, 5 ಮೆಟ್ಲಿದೆ ಅಂತ. ಅದರಲ್ಲಿ ದಿಗಂಬರ ಸನ್ಯಾಸಿ ಆಗಬೇಕಾದ್ರೆ 5 ಹಂತ ಇದೆ ಅಂತ. ಅಭ್ಯಾಸ ಆಗಬೇಕು, ತಾಳ್ಮೆ ಬರಬೇಕು, ಚಿಂತನೆ ಬರಬೇಕು, ಎಷ್ಟೋ ವರ್ಷದ ಪರಿಷ್ಕಾರ ಆಗಬೇಕು. ಬಹುಶಃ ಎಲ್ಲ ಕಡೆಯೂ ಹಾಗೆ ಸನ್ಯಾಸಿಗಳಾಗಬೇಕಾದ್ರೆ ಎಷ್ಟೆಂದು ನಿರ್ಬಂಧಗಳನ್ನು ಹಾಕ್ಕೊಂಡು 1 ಹಂತ ದಾಟಿ 2ನೇ ಹಂತ ದಾಟಿ 3ನೇ ಹಂತ ದಾಟಿ ಮೇಲಕ್ಕೆ ಹೋದಾಗ ಸನ್ಯಾಸ ಅನ್ನುವಂಥದ್ದು ಪಕ್ವವಾದ ಹಣ್ಣಿನ ಹಾಗೆ ಆದಾಗ ಮಾತ್ರ ಕಳಚ್ಕೊಂಡು ಕೆಳಗೆ ಬರುವಂಥದ್ದು. ಅಷ್ಟು ಆಗಬೇಕು ಅಂತ ಹೇಳ್ತಾರೆ. ಮಹಾವೀರಿಗೆ ಆಗಲೇ ಇಲ್ಲಲ್ಲ ಅದು. 5 ಸೀಡಿಯ ಮಹಾವೀರ್ ಮಾಡಲೇ ಇಲ್ಲ, ಟಕ್ಕಂತ ಒಂದೇ ಸಲ ಮೇಲೆ ಹೋಗ್ಬಿಟ್ರು ಅವರು ಅಲ್ವಾ. 5 ಸೀಡಿಯ ನಮಗೆ ಬೇಕು. ಅವರೆಷ್ಟು ಚೆನ್ನಾಗಿ ಹೇಳ್ಕೊಂಡ್ರು ಅಂದರೆ, ಅವ್ರ ಮುನಿಗಳು ಚೆನ್ನಾಗಿ ಹೇಳಿದರು ಅಂದರೆ, ಆ 5 ಸೀಡಿ ನಮಗೆ ಬೇಕಪ್ಪ. ನಮಗೆ ಸಾಮಾನ್ಯರು ನಾವು ಸನ್ಯಾಸಿ ಆಗಬೇಕನ್ನೋರಿಗೆ ಒದ್ದಾಡಿಕೊಂಡು 1 ಹಂತ 2 ಹಂತ 3 ಹಂತಕ್ಕೆ ಹೋಗ್ಬೇಕು ನಾವು. ಅವರು ಸಿದ್ಧರು
ಎಷ್ಟು ವರ್ಷದ ತಪಸ್ಸಿನ ಫಲ ಇತ್ತು ಅಲ್ಲಿ ಗೊತ್ತಿಲ್ಲ, ಠಕ್ಕಂತ ಒಂದೇ ಸಲ ಮೇಲೆ ಹೋಗ್ಬಿಟ್ರು ಅವರು. ಅಂಡಾಳ ಭಕ್ತಿ ಆಗಲಿಲ್ವಾ? ತಿರುಪಾವೈ ಬರೆದಂಥ ಅಂಡಾಳಿಗೆ ಒಂದೇ ಸಲ ಆಗಲಿಲ್ವಾ? ಸಣ್ಣ ಮಗು ತಕ್ಷಣ ಕೋದೈ ಹೋಗ್ಬಿಟ್ಲು ಮೇಲೆ. ಆ ದರ್ಶನ ಮಾರ್ಕಂಡೇಯಗೆ ಆಗಲಿಲ್ವಾ ಸಣ್ಣ ಮಗುಗೆ? ಅದು ಆಗೋದಾದರೆ ಕೆಲವರಿಗಾಗತ್ತೆ, ಎಲ್ರಿಗೂ ಆಗೋದಿಲ್ಲ. ಅದು ಡಿವಿಜ್ ಹೇಳ್ತಾರೆ, ಅಂಥವ್ರು ಪುಣ್ಯವಂತರು, ಅವ್ರ ಚಿಂತೆ ಬಿಡಿ. ಟಕ್ಕಂತ ಮೇಲೆ ಹೋಗೋರು ನಮ್ಮ ಭಾಷಣಕ್ಕೆ ಬರೋಲ್ಲ, ಅವರು ಹೋಗ್ಬಿಡ್ತಾರೆ ತಕ್ಷಣ ಮೇಲೆ. ನಾವೇನು ಮಾಡ್ಬೇಕು? ಸಾಮಾನ್ಯರಾದವರು ಚಿಂತನೆ ಮಾಡಿಕೊಂಡು ಹಂತ ಹಂತವಾಗಿ ಮೇಲೇರಿ ಮುಟ್ಟು ಹಂತ ಆಗಬೇಕು. ಅದಕ್ಕೆ ಹೇಳ್ತಾರೆ, ಒಂದು ಪ್ರಯತ್ನದಿಂದ ಆದದ್ದು, ಇನ್ನೊಂದು ಥಟ್ಟನೆ ಮನಸ್ಸಿನ ವ್ಯಾಪಾರದಿಂದ ಆದಂಥದ್ದು. ಮುಂದೆ 13ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೆ 8 ಶ್ಲೋಕ ಇದೆಯಲ್ಲ, ಅದನ್ನು DVG ಮಾತಲ್ಲಿ ಹೇಳೋದಾದರೆ ಗೀತಾ ಕ್ಷೀರ ಸಮುದ್ರದ ಅಮೃತ ಕಲಶಗಳು ಅಂತ. ಎಷ್ಟು ಅದ್ಭುತ ಮಾತು ಹೇಳ್ತಾರೆ. ಗೀತಾ ಕ್ಷೀರ ಸಮುದ್ರದ ಅಮೃತ ಕಲಶಗಳು. ಇದು ಗಾಂಧೀಜಿಯವರಿಗೆ ತುಂಬ ಪ್ರಿಯವಾದಂಥ ಶ್ಲೋಕಗಳು ಮತ್ತು ಶ್ರೀನಿವಾಸ ಶಾಸ್ತ್ರಿಯವರಿಗೆ ತುಂಬ ಪ್ರಿಯವಾದಂಥ ಶ್ಲೋಕಗಳು. ಕನ್ನಡ DVG ಬರೀತಾರೆ, ಈ ಶ್ಲೋಕದ ಹಾಗೆ ಶ್ರೀನಿವಾಸ ಶಾಸ್ತ್ರಿಯವರು ಬದುಕಿದ್ದವರು ಅಂತ ಬರೀತಾರೆ. ಆ ಶ್ಲೋಕಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಭಗವಂತ ಹೇಳೋದು, ನನಗೆ ಅತ್ಯಂತ ಪ್ರಿಯರಾದ ಭಕ್ತರು ಹೇಗಿರ್ತಾರೆ ಅಂತ. ನನಗೆ ಪ್ರಿಯರಾದ ಭಕ್ತರು ಹೇಗಿರ್ತಾರೆ ಅಂತ. ಅದಕ್ಕೆ ಒಂದು 36 ಗುಣ ಕೊಟ್ಟಿದ್ದಾನೆ. ಯಾವ್ಯಾವ ಗುಣ ನನ್ನ ಭಕ್ತರಲ್ಲಿದೆ, ಆಪ್ತರಾದಂಥ ಶಿಷ್ಯರಲ್ಲಿದೆ, ಭಕ್ತರಲ್ಲಿದೆ ಅಂತ ಆ ಗುಣಗಳ ಪಟ್ಟಿ ಕೊಟ್ಟಿದ್ದಾನೆ. ಯಾವ ಪ್ರಾಣಿಗಳಲ್ಲೂ ದ್ವೇಷ ಮಾಡದೇ ಇರುವವನು, ಎಲ್ಲರಿಗೂ ಸ್ನೇಹಿತನಾಗಿರುವಂಥವನು, ದಯಾಶಾಲಿ, ನಿರ್ಮಮ, ನಿರಹಂಕಾರ, ಕ್ಷಮೆಯ ಗುಣವುಳ್ಳವನು, ದೃಢ ನಿಶ್ಚಯದವನು, ಕೋಪತಾಪಗಳನ್ನು ಮಾಡಿಕೊಳ್ಳದಿರುವವನು, ಅನಪೇಕ್ಷ, ಶುಚಿಹಿ, ದಕ್ಷ, ಮನಸ್ಸನ್ನು ಖಿನ್ನ ಮಾಡಿಕೊಳ್ಳದಿರುವವನು, ಶೋಕಪರನಲ್ಲ, ಆಶಾಗ್ರಸ್ತನಲ್ಲ, ನಿರ್ವಿಕಾರಿ, ಸಂಘ ವಿವರ್ಜಿತ, ಮೌನಿ ಇತ್ಯಾದಿ ಇತ್ಯಾದಿ 36 ಗುಣಗಳನ್ನು ಹೇಳ್ತಾನೆ. ಈ 36 ಲಕ್ಷಣಗಳು ನಿಜವಾದ ಭಕ್ತನಲ್ಲಿ ಇರ್ತದೆ ಅಂತ. ನಿಜವಾದ ಭಕ್ತನಲ್ಲಿ 36 ಗುಣ ಇರ್ತದೆ ಅಂತ. ಈ 36 ಗುಣ ಅಂದಾಗ ಬೇರೆ ಬೇರೆ ನೆನಪಾಗ್ತದೆ. ಈ ಮದುವೆ ಕೂಡ ನೋಡ್ಬೇಕಾದ್ರೆ 36 ಗುಣ ಅಂತ ಹೇಳ್ತಾರೆ. ಎಷ್ಟು ಗುಣ ಕೂಡ ಬರುತ್ತೆ ನೋಡ್ರಿ ಅಂತ. ಈಗ ನಾವು ತಾಳೆ ಹಾಕಿ ನೋಡ್ಕೋಬೇಕು. ಮಿನಿಮಮ್ ಪಾಸ್ ಒಂದು 5 ಮಾರ್ಕ್ ಅಂತಿಟ್ಟರು ಕೂಡ ಎಷ್ಟೋ ಒಳ್ಳೆಯದೆ. ಇಲ್ಲಿ 36 ಲಕ್ಷಣ ಇದೆ. DVG ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದೇನು ಹೇಳ್ತಿದ್ದೆ, ಅವರು ಅದ್ಭುತ ಸಾಧನೆ ಅಂದರೆ ಜೀವನ ಧರ್ಮ ಯೋಗ ಬರೆದಾಗ ಪ್ರತಿಯೊಂದು ಅಧ್ಯಾಯ ಮುಕ್ತಾಯಕ್ಕೆ ಬಂದಾಗ ಇದರಿಂದ ನಮಗೇನು ಪ್ರಯೋಜನ ಅಂತ. ಗೀತೆ ದೊಡ್ಡದು ಸ್ವಾಮಿ, ಕಪಾಟಲ್ಲಿಟ್ಟು ನಮಸ್ಕಾರ ಮಾಡೋಣ, ನಮ್ಮ ಜೀವನಕ್ಕೆ ಹೇಗೆ ಹತ್ತುತ್ತೆ ಅಂತ. ಅದು ಕಣಕ್ಕೆ ಹೇಳ್ತಾರೆ, ಈ 36 ಪಟ್ಟಿ ಕೊಟ್ಟಿದ್ದೀವಲ್ಲಪ್ಪ, ಇದರಲ್ಲಿ ಯಾವ್ಯಾವುದಕ್ಕೆ ಹತ್ತಿರ ಬಂದಿದ್ದೀರಿ ಅಂತ ನೋಡ್ಕೊಳ್ಳಿ. ಹತ್ತಿರ ಬಂದದ್ದನ್ನು ಮುಟ್ಟೋಕ್ಕೆ ಪ್ರಯತ್ನ ಮಾಡಿ. ಮುಟ್ಟಿದ್ಮೇಲೆ ಇನ್ನೊಂದು ಕೈ ಹಾಕಿ ಸ್ವಲ್ಪ ಬೆಳೆಸ್ಕೊಂಡು ಹೋಗಿ. ನಮ್ಮ ಜೀವನದ ಅವಧಿಯಲ್ಲಿ ಒಂದಿಷ್ಟನ್ನಾದರೂ ಸಾಧಿಸಿದರೆ ಭಗವಂತನ ಭಕ್ತರಾಗೋದಕ್ಕೆ ಅರ್ಹತೆ ಪಡಿತೀವಿ ನಾವು. ಅಂದರೆ ಆ ಭಕ್ತಿ ನಮ್ಮಲ್ಲಿ ಸಾಧನೆ ಆಗ್ತದೆ ಅಂತ ಹೇಳ್ತಾ, ಸಾಧಕರು ಇದರಲ್ಲಿ ಪ್ರಯತ್ನ ಮಾಡಿದರೆ ಕೊನೆಗೆ ತನ್ನನ್ನೇ ಪಡಿತಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಸಂಗ್ರಹವಾಗಿ ಈ ಅಧ್ಯಾಯದ ಕೊನೆಗೆ DVG ಹೇಳ್ತಾರೆ, ಭಗವದುಪಾಸ್ತಿಯ ಲಕ್ಷ್ಯಂ ಸುಗುಣಮೋ ನಿರ್ಗುಣಮೋ ಯುಕ್ತಮೆನೆ ಭಜಕನ ಸ್ವಗತ ರುತಿ ಶಕ್ತಿ ಮಿತಿಯಂ ನಿಗದಿತಂ ಅರ್ಹತೆಯಿಂದ ಎಂಬುದು 12ಕಂ. ಸಗುಣವೋ ನಿರ್ಗುಣವೋ ಯಾವುದು ಒಳ್ಳೆಯದು ಅಂತಂದರೆ, ನಿನ್ನ ಮಿತಿ ಪ್ರಕಾರ ಇದೆಯಪ್ಪ, ನಿನ್ನ ಸಾಧನೆಯ ಪ್ರಕಾರ ಇದೆ, ನಿನಗೆ ಯಾವುದು ಯುಕ್ತವೋ, ನಿನ್ನ ಶಕ್ತಿ ಯಾವುದೋ, ನಿನ್ನ ಮಿತಿ ಯಾವುದೋ ಅರ್ಥ ಮಾಡಿಕೊಂಡಾಗ ಯಾವುದನ್ನು ಹಿಂಬಾಲಿಸಿ ಹೋಗು ನೀನು. ಒಟ್ಟು ಗುರಿ ಇರೋದು ಭಕ್ತಿಯಿಂದ ಭಗವಂತನನ್ನು ಮುಟ್ಟುವಂಥದ್ದು ಅಂತ ಹೇಳುವಲ್ಲಿಗೆ ಈ 12ನೇ ಮುಗಿತದೆ. ಓಂ ತತ್ಸತಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಭಕ್ತಿಯೋಗೋ ನಾಮ 12ನೇ. ಇನ್ನು ಮುಂದೆ 13ನೇ ಅಧ್ಯಾಯಕ್ಕೆ ಬರ್ತೇವೆ. 13ನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮೊದಲು ಪೀಠಿಕೆಯಾಗಿ ಒಂದೆರಡು ಮಾತು ಹೇಳಬೇಕಾಗ್ತದೆ. ಇದೊಂದು ವಿಶೇಷವಾದಂಥ ಅಧ್ಯಾಯ. ನಾವು ಬಹುದೊಡ್ಡ ಹಂತಕ್ಕೆ ಬಂದಿದ್ದೇವೆ ಈಗ ಭಗವದ್ಗೀತೆ ಚರ್ಚೆಯಲ್ಲಿ. ಮುಖ್ಯ ಹಂತ ಅಂದರೆ ಭಗವದ್ಗೀತೆಯ 18 ಅಧ್ಯಾಯಗಳನ್ನು 6 ಅಧ್ಯಾಯಗಳ 3 ಖಂಡಗಳನ್ನಾಗಿ ಗುರುತಿಸಲಾಗ್ತದೆ. 6 ಅಧ್ಯಾಯಗಳ ಒಂದು ಖಂಡ ಅಂತ ಗುರುತಿಸ್ತೇವೆ, 3 ಭಾಗಗಳನ್ನಾಗಿ ಮಾಡ್ತೇವೆ. ಅದನ್ನು ಷಟ್ಕ ಅಂತ DVG ಕರೀತಾರೆ. ಮೊದಲನೇದನ್ನು ಕರ್ಮ ಷಟ್ಕ ಅಂತ, ಎರಡನೇದನ್ನು ಭಕ್ತಿ ಷಟ್ಕ ಅಂತ, ಮೂರನೇದನ್ನು ಜ್ಞಾನ ಷಟ್ಕ ಅಂತ ಕರೀತಾರೆ. ಷಟ್ಕ ಅಂದರೆ 6 ಅಧ್ಯಾಯಗಳ ಒಂದು ಗುಂಪು. ಈ ವಿಷಯ ಏನು ಬರುತ್ತೆ, ವಿಷಯ ಹೇಗೆ ಸ್ಥೂಲವಾಗಿ ಚರ್ಚೆ ಆಗಿದೆ ಅಲ್ಲಿ ಅಂದರೆ, ಆಯಾ ಷಟ್ಕದಲ್ಲಿ ಒಂದೊಂದು ವಿಷಯದ ಬಗ್ಗೆ ಚರ್ಚೆ ಹೆಚ್ಚಾಗ್ತದೆ. 3 ವಿಷಯ ಹೇಳಿದೆ, ಕರ್ಮ, ಭಕ್ತಿ ಮತ್ತು ಜ್ಞಾನ ಅಂತ. ಒಂದೊಂದರಲ್ಲಿ ಒಂದೊಂದು ಪ್ರಮುಖವಾಗಿದೆ. ಈ ಮೊದಲನೇ 6 ಅಧ್ಯಾಯಗಳಲ್ಲಿ ಕರ್ಮ ಬಂತು ಅಂತಂದರೆ ಉಳಿದಿಲ್ಲ ಅಂತಲ್ಲ, ಅವು ಕೂಡ ಇದೆ, ಮುಖ್ಯವಾಗಿ ಬರೋದಿದು.
ಅವು ಕೂಡ ಅದರ ಜೊತೆಗೆ ಪ್ರಾಸಂಗಿಕವಾಗಿ ಬರ್ತವೆ ಅನ್ನೋ ಮಾತನ್ನು ಹೇಳ್ತಾರೆ. ಈ ಭಗವದ್ಗೀತೆಯಂಥ ಆಧ್ಯಾತ್ಮಿಕ ವಿಷಯವಾದಂಥ ಗ್ರಂಥದಲ್ಲಿ ಈ 3 ವಿಷಯಗಳನ್ನು ಬಿಡೋಕ್ಕಾಗೋದಿಲ್ಲ. ಒಂದಕ್ಕೊಂದು ಸೇರ್ಕೊಂಡು ಬಂದಂಥವು ಕರ್ಮ, ಭಕ್ತಿ ಮತ್ತು ಜ್ಞಾನ. ಅದಕ್ಕೆ ಹೇಳ್ತಾರೆ ಹೇಗೆ ಅಂದರೆ, ಒಂದು ಒಲೆಯ 3 ಕಲ್ಲಿದ್ದ ಹಾಗೆ ಅಂತ. ಹಳೆ ಒಲೆ, ನಮ್ಮ ಒಲೆ ಇರ್ತಿತ್ತಲ್ಲ, 3 ಕಲ್ಲಿರೋ ಹಾಗೆ. ಒಂದು ಇಲ್ಲದೆ ಹೋದರೆ ಪಾತ್ರೆ ಕೂತ್ಕೊಳ್ಳಲ್ಲ. ಹಾಗೆ 3 ಅವಶ್ಯಕ. ಆದರೆ ತರ್ಕ ಮಾತ್ರಕ್ಕೆ ಅವು ಬೇರೆ ಬೇರೆ ಕಂಡರೂ ಕೂಡ ಅನುಷ್ಠಾನದಲ್ಲಿ ಮಾತ್ರ 3 ಸೇರೇ ಬರುವಂಥವು. ಇನ್ನೊಂದು ಚಿಂತನೆಯ ಪ್ರಕಾರ 6 ಅಧ್ಯಾಯಗಳ 3 ಗುಂಪುಗಳನ್ನು ತತ್ವಮಸಿ ಎಂಬ ಮಹಾವಾಕ್ಯದ ತತ್ ತ್ವಂ ಅಸಿ ಎಂಬ ಈ 3 ಶಬ್ದಗಳನ್ನು ಪ್ರತಿಬಿಂಬಿಸ್ತವೆ ಅಂತ ಹೇಳ್ತಾರೆ. ಈ 3 ಷಟ್ಕಗಳು ತತ್ ತ್ವಂ ಅಸಿ ಈ 3 ಮಾತುಗಳನ್ನು ಹೇಳ್ತದೆ ಅಂತ ಹೇಳ್ತಾರೆ. ಮೊದಲನೇ 6 ಅಧ್ಯಾಯಗಳು ತ್ವಂ ಪದವನ್ನು ಲಕ್ಷಿಸುವ ಆತ್ಮ ಚೈತನ್ಯವನ್ನು ಹೇಳ್ತವೆ. ಚೈತನ್ಯದ ಕೆಲಸ ಕರ್ಮ. ಆದ್ದರಿಂದ ಮೊದಲನೇ 6 ಅಧ್ಯಾಯಗಳು ಕರ್ಮದ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತವೆ. 7ರಿಂದ 12ನೇ ಅಧ್ಯಾಯದ ತನಕ 6 ಅಧ್ಯಾಯಗಳು ತತ್ ಪದ ಲಕ್ಷಿಸುವಂಥ ಪರಬ್ರಹ್ಮನನ್ನು ಕುರಿತಾಗಿದೆ. ಪರಬ್ರಹ್ಮನ ಕುರಿತು ಬಂದಾಗ ಭಕ್ತಿ ಮಾರ್ಗ, ಭಕ್ತಿ ಹೆಚ್ಚು ಪ್ರಮುಖ ಆಗ್ತದೆ, ಉಳಿದು ಕೂಡ ಬರ್ತದೆ ಪ್ರಾಸಂಗಿಕವಾಗಿ ಅಂತ. 13ರ ನಂತರದ 6 ಅಧ್ಯಾಯಗಳು ಅಸಿ ಅನ್ನುವಂಥ ಪದವನ್ನು ದರ್ಶಿಸುವಂಥ ಜೀವ ಬ್ರಹ್ಮರ ಐಕ್ಯವನ್ನು ತೋರಿಸ್ತವೆ. ಎಲ್ಲಿ ಜೀವ ಮತ್ತು ಬ್ರಹ್ಮ ಒಂದಾಗ್ತಾರೆ, ಅವರ ಸಂಬಂಧಗಳನ್ನು ಹೇಳುವಂಥದ್ದು. ಇದು ಜ್ಞಾನದ ವಿಷಯವಾದ್ದರಿಂದ ಜ್ಞಾನ ಹೆಚ್ಚು ಪ್ರಧಾನವಾಗಿ ಬರುವಂಥದ್ದು. ಈಗ ನಾವು 13ನೇ ಅಧ್ಯಾಯಕ್ಕೆ ಬಂದಿದ್ದೇವೆ, ಅಂದರೆ 3ನೇ ಷಟ್ಕಕ್ಕೆ ಬಂದಿದ್ದೇವೆ. ಅದನ್ನು ಶುರು ಮಾಡ್ತೇವೆ. DVG ಮಾತನ್ನು ಶುರು ಮಾಡಬೇಕು ಹೇಳ್ತಾರೆ. ಈ ಅಧ್ಯಾಯದ ಮೂಲ ವಸ್ತು ಯಾವುದು, ಮುಖ್ಯ ವಸ್ತು ಯಾವುದು? ಅಧ್ಯಾಯದ ಮುಖ್ಯ ವಸ್ತು ಪ್ರಕೃತಿ ಮತ್ತು ಪುರುಷ ವಿವೇಕ ಅಂತ. ಪ್ರಕೃತಿ ಮತ್ತು ಪುರುಷ ವಿವೇಕ ಇದರ ಮುಖ್ಯ ವಸ್ತು. ಈ ಪ್ರಕೃತಿ ಪುರುಷದ ವಸ್ತು ಇದೆಯಲ್ಲ, ಇದು ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ಜ್ಞಾನ ಅಂದರೆ ಏನು? ಜ್ಞಾನ ಅಂದರೆ ಬುದ್ಧಿ ಕೆಲಸ ಅಂತ. ಬುದ್ಧಿ ಮಾಡೋ ಕೆಲಸ ಜ್ಞಾನ. ಬುದ್ಧಿ ಯಾವುದು ಚುರುಕಾಗಿ ಕೆಲಸ ಮಾಡಿ ಇರ್ತದೋ ಅದು ಜ್ಞಾನ ಅಂತ. ಈ ಬುದ್ಧಿ ಹೇಗೆ ಕೆಲಸ ಮಾಡ್ತದೆ? ಬುದ್ಧಿ ಹೇಗೆ ಕೆಲಸ ಮಾಡ್ತದೆ ಅನ್ಬೇಕಾದ್ರೆ, ನಮ್ಮ ಅಂತರಂಗದೊಳಗೆ 2 ಮುಖ್ಯ ಶಕ್ತಿಗಳಿವೆ. ನಮ್ಮ ಅಂತರಂಗದಲ್ಲಿ ಇರೋಂಥ 2 ಮುಖ್ಯ ಶಕ್ತಿಗಳು, ಒಂದು ಮನಸ್ಸು, ಒಂದು ಬುದ್ಧಿ. ಅವುಗಳ ವ್ಯಾಪಾರ ಸ್ವಲ್ಪ ನೋಡಿಬಿಡೋಣ. ಒಂದು ಮನಸ್ಸು, ಒಂದು ಬುದ್ಧಿ ಅಂತ. ಈ ಮನಸ್ಸು ಕೆಲಸ ಏನು, ಬುದ್ಧಿ ಕೆಲಸ ಏನು ಅಂತ. ಯಾವುದೋ ಅಪೇಕ್ಷೆಯನ್ನು, ನೋವನ್ನು, ಸಂತೋಷವನ್ನು, ದುಃಖವನ್ನು, ತೃಪ್ತಿಯನ್ನು ಪಡುವಂಥದ್ದು ಮನಸ್ಸು. ಇದಾಗೋದು ಮನಸ್ಸಿಗೆ. ಏನೋ ಅಪೇಕ್ಷೆ, ಅದು ತೊಗೊಳ್ಬೇಕು ಅಂತ ಅನಿಸುತ್ತೆ, ಅದು ಮನಸ್ಸಿಗೆ ಅನಿಸುತ್ತೆ ಅನ್ನಲ್ವ ನಾವು. ನನ್ನ ಮನಸ್ಸಿಗೆ ಬಂದಿದೆ ಅದು ಮಾಡಬೇಕು ಅಂತ ಹೇಳಿ, ಅದು ತೊಗೊಳ್ಬೇಕು ಅಂತ ಮನಸ್ಸಿಗೆ ಹೇಳ್ತಾ ಇದೆ. ಮನಸ್ಸಿಗೆ ಬೇಕಾಗುವಂಥದ್ದು ಬಯಕೆ. ಅದು ಸಿಗದೇ ಇದ್ದಾಗ ಆಗುವಂಥ ನೋವು, ಸಿಕ್ಕಾಗುವಂಥ ತೃಪ್ತಿ, ಸಂತೋಷ, ಇದೆಲ್ಲ ಮನಸ್ಸಿಗಾಗುವಂಥದ್ದು. ಆ ಮನಸ್ಸಿಗೆ ಅದನ್ನು ಸಪ್ಲೈ ಮಾಡ್ತಾವಲ್ಲ ಯಾರು? ಸಪ್ಲೈ ಮಾಡುವಂಥದ್ದು ನಮ್ಮ ಇಂದ್ರಿಯಗಳು. ಇಂದ್ರಿಯಗಳಾದಂಥ ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ. ಇವು ನಮ್ಮ ಮನಸ್ಸಿನ ಸೇವಕರುಗಳು ಅಂತ, ಅಟೆಂಡರ್ಸ್. ತಂದು ಹಾಕ್ತಾ ಇರ್ತಾವೆ ಮನಸ್ಸಿನ ಮುಂದೆ. ಕಿವಿಗೆ ಶಬ್ದ, ನಾಲಿಗೆಗೆ ರುಚಿ, ಕಣ್ಣಿಗೆ ರೂಪ, ಚರ್ಮಕ್ಕೆ ಸ್ಪರ್ಶ, ಮೂಗಿಗೆ ವಾಸನೆ. 5 ಕಡೆಯಿಂದ ನಮಗೆ ಅಪೇಕ್ಷೆಗಳು ಬರೋಕ್ಕೆ ಶುರು ಆಗ್ತದೆ. ಅಪೇಕ್ಷೆಗಳು, ತೊಂದರೆಗಳು ಎರಡೂ ಬರ್ತವೆ. ಆ ಮನಸ್ಸನ್ನು ಸ್ವೀಕಾರ ಮಾಡ್ತಾ ಇರ್ತದೆ. ನೋಡಿ, 5 ಮಂದಿ ಅಟೆಂಡರ್ಸ್ ತಂದು ಹಾಕ್ತಾ ಇದ್ರೆ ಎಷ್ಟು ರಾಶಿ ಬರಬೇಕು ಹೇಳಿ. ಒಬ್ಬನೇ ಇದ್ದರೆ ಕಷ್ಟ. 5 ಜನ ಸೇರ್ಕೊಂಡು ತಂದು ಹಾಕ್ತಾ ಇದ್ದಾರೆ. ಆ ಮನಸ್ಸು ಅದನ್ನು ತಗೋತಾ ಇದೆ. ಈ ಮನಸ್ಸು ತೊಗೊಂಡದ್ದನ್ನು ಅದಕ್ಕೆ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ, ಈ ಮನಸ್ಸಿದೆಯಲ್ಲ, ಸರಿಯಾಗಿ ಸ್ವಲ್ಪ ಕಂಟ್ರೋಲ್ ಮಾಡದೆ ಹೋದರೆ ಅವು ಸೇವಕರಾದದ್ದು ಪ್ರಭುಗಳು ಆಗೋಕ್ಕೆ ಸಾಧ್ಯ ಇದೆ ಅಂತ. ಪ್ರಭುಗಳಾಗ್ಬಿಡ್ತಾವೆ ಅವು ಅಂತ. ಸರಿಯಾಗಿ ಕಂಟ್ರೋಲ್ ಮಾಡಿ ಪ್ರಭುಗಳಾಗ್ಬಿಡ್ತಾವೆ ಅಂತ. ಭಾವದಾವೇಶದಿಂ ಮನ ಅಶ್ವದಂತಿರಲಿ, ಧೀ ವಿವೇಚನೆ ಅದಕ್ಕೆ ದಕ್ಷ ರಾವುತನು, ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ, ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ಎಷ್ಟು ಸುಂದರವಾದ ಮಾತದು. ಮನಸ್ಸು ಬುದ್ಧಿನ ಹೇಗೆ ಜೋಡಿಸ್ತಾರೆ ನೋಡಿ DVG ಅದನ್ನು. ಭಾವದಾವೇಶದಿಂ ಮನ ಅಶ್ವದಂತಿರಲಿ. ಮನಸ್ಸು ಯಾವಾಗಲೂ ಕುಗ್ಗು ಸಂಕುಚವಾಗಿ ಕೂತ್ಕೋಬಾರ್ದು. ಮನಸ್ಸು ಕುಣಿಯೋ ಅಶ್ವದಾಗಿರಬೇಕು, ಕುದುರೆ ಥರ ನಾಗಾಲೋಟ ಒಡಗೆ ತಯಾರಾಗಿರಬೇಕು, ಉತ್ಸಾಹಭರಿತವಾಗಿರ್ಬೇಕು ಯಾವಾಗಲೂ. ಭಾವದ ಆವೇಶದಿಂ, ಮನಸ್ಸಿನ ಆವೇಶದಿಂದ ಮನ ಅಶ್ವದಂತಿರಲಿ. ಆದರೆ ಧೀ ವಿವೇಚನೆ, ಬುದ್ಧಿ ಇದೆಯಲ್ಲ, ಅದು ದಕ್ಷ ರಾಹುತನು. ಬರೀ ಕುದುರೆ ಬಿಟ್ಟರೆ ಅನಾಹುತ ಮಾಡಿಬಿಡುತ್ತೆ ಅದು. ಅದ್ರ ಮ್ಯಾಲೊಬ್ಬ ಸಮರ್ಥ ರಾಹುತ ಕೂತಿರಬೇಕು. ಧೀ ವಿವೇಚನೆ ಅದಕ್ಕೆ ದಕ್ಷ ರಾಹುತನು.
ಸಣ್ಣ ರಾಹುತ ಅಲ್ಲ. ಕೆಲವು ಸಲ ನೋಡ್ತೀವಿ ನಾವು, ಕುದುರೆ ಹತ್ತಿಬಿಟ್ಟು 2 ಕ್ಷಣಕ್ಕೆ ಬಿದ್ದಿರ್ತಾನೆ ಅವನ ಕೆಳಗಡೆ. ಅವನು ದಕ್ಷ ರಾಹುತ ಅಲ್ಲ. ಅವನು ಕುದುರೆ ಪಳಗಿಸೋದು ಹಾಗೆ ಗೊತ್ತು, ಬೇಕಾದಾಗ ಓಡಿಸಬಲ್ಲ, ಬೇಡಾದ ನಿಲ್ಲಿಸಬಲ್ಲ, ಎರಡೂ ಅವನ ಕೈಯಲ್ಲಿದೆ. ದಕ್ಷ ರಾಹುತನು. ಅದಕ್ಕೆ ಹೇಳ್ತಾರೆ ಎಷ್ಟು ಚೆನ್ನಾಗಿರೋ ಮಾತು, ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ. ಬರೀ ದಂಪತಿಗಳು ಅಂತ ಹೇಳಿಲ್ಲ DVG. ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ. ಒಲವಿನಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಂಥ ದಂಪತಿಗಳು ಮನಸ್ಸು ಬುದ್ಧಿ ಆದರೆ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ಜೈತ್ರ ಅಂದರೆ ವಿಜಯ. ಜೀವಿತವು ಜೈತ್ರ ಕಥೆ, ಜೀವನ ಅನ್ನೋದು ವಿಜಯದ ಕಥೆ ಆಗಿ ಹೋಗ್ತದೆ ಅಂತ. ಮನಸ್ಸು ಬುದ್ಧಿ ಎರಡಕ್ಕೊಂದು ಅರ್ಥ ಮಾಡಿಕೊಂಡು ತೀವಿದೊಲವಿನ ದಂಪತಿಗಳ ಹಾಗೆ ಇದ್ದರೆ ಜೀವಿತ ಆಗ್ತದೆ. ಈಗ ನೋಡಿ ಆಗೋದು ಹೀಗೆ, ಅವು ಸೇವಕರ ಹಾಗೆ ಇರಬೇಕು. ಅದಕ್ಕೆ ಮೇಲೆ ನಿಗ್ರಹ ಮಾಡುವಂಥವನು ಯಜಮಾನ ಬುದ್ಧಿ ಗಟ್ಟಿಯಾಗಿರಬೇಕು. ಯಜಮಾನ ವೀಕ್ ಆಗಿಬಿಟ್ರೆ, ತಾವು ಎಷ್ಟೋ ಸಲ ಆಫೀಸಲ್ಲಿ ನೋಡಿರಬೇಕು, ಹೋಗಿ ಸಾಹೇಬರು ಸುಮ್ಮನೆ ಕೂತಿದ್ದಾರೆ ಒಳಗಡೆ, ಅಟೆಂಡ್ರೆ ಜ್ವರಾಗಿ ಹೇಳ್ತಾನೆ. ಅವನು ಹೇಳೋದು ನೋಡಿದ್ರೆ ಸಾಹೇಬ್ರು ಯಾರು ಅಟೆಂಡ್ರ್ ಯಾರು ಗೊತ್ತಾಗಲ್ಲ. ಯಾಕಂದ್ರೆ ಯಾಕಾಗ್ತದೆ ಹೇಳಿ, ಯಜಮಾನ ಅಶಕ್ತನಾದಾಗ ಸೇವಕ ಜೋರಾಗ್ತಾನೆ ಅಂತ ಅಷ್ಟೇ, ಮತ್ತೊಂದೇನಿಲ್ಲ. ಬೇಂದ್ರೆ ಮಾತನ್ನು ಹೇಳೋರು. ನಮ್ಮ ಕಡೆ ಒಂದು ಮಾತಿದೆ, ಈ ದೆವ್ವ ಆಡಿಸೋರು ಅಂತ. ಹಿಂದ್ಕೊಂದ್ಸಲ ಹೇಳಿದ್ದೆ ನೆನಪಿಲ್ಲ. ಈ ದೆವ್ವ ಆಡಿಸೋರು ಅಂತ ನಂಬಿಕೆ ಅದು. ಕೆಲವು ದೆವ್ವಗಳನ್ನು ಭೂತಗಳನ್ನ ಹಿಡ್ಕೊಂಡಿರ್ತಾರೆ, ಅದರಿಂದ ಏನೇನೋ ಕೆಲಸ ಮಾಡಿಸ್ತಾರೆ ಅಂತ ನಂಬಿಕೆ. ಹೇಳ್ತಾರೆ ದೆವ್ವ ಆಡಿಸೋನು ಹಲ್ಲು ಗಟ್ಟಿ ಇರೋ ತನಕ ಅವನ ಕೆಲಸ ನಡೀತದೆ ಅಂತ. ಅವನು ಹಲ್ಲು ಬಿದ್ದ ತಕ್ಷಣ ದೆವ್ವ ಅವನ್ನೇ ಹೊಡಿತವೆ ಅಂತ ಮಾತು. ಅರ್ಥ ಏನು? ಭೂತಗಳು, ನಾವು ಇಂದ್ರಿಯಗಳನ್ನು ಭೂತಗಳು ಹಾಗೆ ದುಡಿಸ್ಕೊಂಡಿದ್ದೇವೆ. ನಡೆದು ಕಾಲು ಸುಸ್ತಾಗಿ ಹೋಗಿದೆ, ಓದಿ ನೋಡಿ ಕಣ್ಣು ಸುಸ್ತಾಗಿದೆ, ಕೇಳಿ ಕಿವಿ ಸುಸ್ತಾಗಿದೆ. ಅಷ್ಟು ದುಡಿಸ್ಬಿಟ್ಟಿದ್ದೀವಿ ಇಂದ್ರಿಯಗಳನ್ನೆಲ್ಲ ನಾವು. ಆದರೆ ಎಲ್ಲಿವರೆಗೆ ದುಡಿಸ್ತೀವಿ? ಹೇಳ್ತಾರಲ್ಲ, ಭೂತಗಳು ಎಲ್ಲಿವರೆಗೆ ಮಾತು ಕೇಳ್ತವೆ? ಹಲ್ಲು ಗಟ್ಟಿ ಇರೋ ತನಕ. ಆ ಮಾಟಗಾರನ ಹಲ್ಲು ಗಟ್ಟಿ ಇರೋ ತನಕ. ಹಲ್ಲು ಬಿತ್ತು ಅಂದರೆ ಏನರ್ಥ ಹೇಳಿ? ಆತ ಅಶಕ್ತ ಆದ ಅಂತ. ಯಾವತ್ತು ಅವನು ಅಶಕ್ತ ಆದ್ನೋ, ಯಾವ ಭೂತಗಳು ಅವನ್ನ ದುಡಿದಿದ್ವಲ್ಲ, ಸೇವೆ ಮಾಡಿದ್ವಲ್ಲ, ಅವನೇ ಹೊಡಿತವೆ. ಕಾಲು ಅರ್ಥ್ರೈಟಿಸ್, 100 ಮೀಟರ್ ರೇಸಲ್ಲಿ ಚಾಂಪಿಯನ್ನು ಸಣ್ಣವನಿದ್ದಾಗ, ಈಗ ನಡೆಯೋಕ್ಕೆ ಬರೋಲ್ಲ. ಅದೇ ಭೂತ ವಾಪಸ್ ಹೊಡಿತದೆ ಈಗ. ಯಾಕೆ? ಈಗ ಹಲ್ಲು ಬಿತ್ತಲ್ಲ. ಅವನು ಬಾಕ್ಸರ್ ಇದ್ದ, ಮೊಹಮ್ಮದ್ ಅಲಿ ಅಂತ, ಕ್ಯಾಶಿಯಸ್ ಕ್ಲೇ ಅಂತ.